ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೋಗಾರವರಲ್ಲಿ ಶರಣೆಂದು ಈ ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕೆಂಬ ಅಂಬಲದಿಂದ ಆಗಮಿಸಿರ್ತಕ್ಕಂಥ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಮಹದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಶರಣು ಬಂಧುಗಳೇ, ನಾವೆಲ್ಲ ನಿನ್ನೆ ದಿವಸ ನೋಡ್ಕೊಂಡು ಬರ್ತಾ ಇದ್ದೇವೆ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪುರಾಣದಲ್ಲಿ ಏನು ನಡೀತು ಅನ್ನುವುದನ್ನು ನೋಡಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ಪುರಾಣದಲ್ಲಿ ಏನು ನಡೀತದ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಏನುಂಡ್ರಿ ಮರೆತಾ ಬಿಟ್ಟಿರ್ತೈತಿ. ಏನು ಮರಿಬೇಕು ನೋಡ್ರಿ ಶರಣರ, ಕೆಲವೊಂದಿಷ್ಟನ್ನು ಒಟ್ಟ ಮರೆಯಂಗಿಲ್ಲ. ನೀವು ಏನು ಮರೆಯಂಗಿಲ್ಲ? ಧಾರಾವಾಹಿ ಒಳಗೆ ನೋಡಿರ್ತಾರಲ್ಲ ಅದು ಮರೆಯಂಗಿಲ್ಲ, ಸಿನಿಮಾ ನೋಡಿದ್ದನ್ನು ಮರೆಯಂಗಿಲ್ಲ, ಯಾರಾದರೂ ಏನಾದರೂ ಅಂದಿದ್ರಂದ್ರೆ ಅದನ್ನು ಎಂದೂ ಮರೆಯಂಗಿಲ್ಲ, ಸಾಯತನ ಆಕೆ ಅಂಗಳದ ಕೆಜ್ಜಿ ಹಿಡಗಲ್ಲ ನಾನು. ಹೌದಲ್ಲ? ಎಷ್ಟು ನೋಡೋದು, ಒಂದು ಮಾತಿನಿಂದ ಆಕೆ ಅಂಗಳದ ಕೆಜ್ಜಿ ಹಿಡಗಲಾನು. ಯವ್ವ ದಸರಾ ಬಂದಿರ್ತೈತೆ, ಬನ್ನಿ ಹಬ್ಬ ಬಂದಿರ್ತೈತೆ. ಬನ್ನಿ ಹಬ್ಬ ಎದಕ್ಕಂತ ತಿಳ್ಕೊಂಡ್ರಿ ನೀವು? ಯಾರು ವೈರತ್ವವನ್ನು ಕಟ್ಟಿಕೊಂಡು ಜೀವನ ಮಾಡೋದಿರ್ತೈತಲ್ಲ, ಆ ಬನ್ನಿ ಏನು ಮಾಡ್ತದ? ಒಂದು ತಪ್ಪಲ ಶರಣರ, ಅದು ಒಂದು ತಪ್ಪಲ. ವಿಚಾರ ಮಾಡಿದರೆ ಒಂದು ತಪ್ಪಲದ. ನಾವು ನೀವುಗಳೆಲ್ಲ ಜೀವನದಲ್ಲಿ ಯಾರು ಏನು ತೆಗೆದುಕೊಂಡು ಹೋಗುವುದಿಲ್ಲ, ನೆನಪಿಟ್ಕೋರಿ. ನಾವೆಲ್ಲರೂ ಕೂಡ ಆ ಬನ್ನಿಯನ್ನು ಕೊಡಬೇಕಾದ್ರೆ ಏನಂತೀವವ? ಏನಂತೀವಿ? ಬಂಗಾರ ತಗೋಡ್ರಿ, ಬಂಗಾರ ಆಗಿರೋಣ. ಮತ್ತು ಅದು ಬನ್ನಿ ಬಂಗಾರ ಅನ್ರಿ? ಬನ್ನಿ ಬಂಗಾರ ಅಲ್ಲ. ಆದರೆ ಅದು ಏನಂತ ತಿಳ್ಕೊಂಡು ಹೇಳುತ್ತದೆ ಅಂತ ತಿಳ್ಕೊಂಡು ಅಂದರೆ ನಿಮ್ಮ ಮನಸ್ಸು ಬಂಗಾರವಾಗಿರಲಿ ಅನ್ನೋದಕ್ಕಾಗಿ ಒಂದು ತಪ್ಪಲ ಬನ್ನಿ ಬಂಗಾರವಾಗುತ್ತಾ ಅಂತ ಇರುತ್ತೆ. ಹೌದಲ್ಲ? ಮರಿಬೇಕಂತ ಯಾರೋ ಅಂದಿದ್ರು, ಮರಿಬೇಕು. ಕೆಲವೊಂದಿಷ್ಟು ಮರೆಯಂಗಿಲ್ಲ ನೀವು. ಹೌದಲ್ಲ? ಯಾವುದು ಮರೆಯಂಗಿಲ್ಲ ಹೇಳ್ರೆ? ನೀವು ಬಡ್ಡಿ ಸಾಲ ಕೊಟ್ಟಿದ್ರಿ ಯಾರಿಗಾರ, ಬಡ್ಡಿ ಸಾಲ ಕೊಟ್ಟಿದ್ದನ್ನು ಮರಿಬೇಕು ನೀವು. ಮರ್ತು ಬಿಡ್ರಿ ನೋಡೋಣ. 25,000 ರೂಪಾಯಿ ಕೊಟ್ಟಿದ್ದೀನಿ ರೀ, ನೆನಪ ಇಲ್ಲ ಬಿಡ್ರಿ, ಹೋಲ್ ಅಂತ ತಿಳ್ಕೊಂಡ್ರಿ ನೋಡೋಣ. ಅದನ್ನು ಹೆಂಗೆ ಎಷ್ಟು ಚಂದ ಬರೆದಿಟ್ಟಿರ್ತೀರಿ ನೀವು. ಇಂಥ ಟೈಮಿನಾಗ ಹಿಂಗೆ ಅಂತ ತಿಳ್ಕೊಂಡು ಎಲ್ಲದು ಗಳಿಗೆ ಪಳ ಎಲ್ಲ ಬರೆದಿಟ್ಟಿರ್ತಾರೆ ಅದ್ರಾಗ. ಆದ್ರೆ ಕೆಲವೊಂದಿಷ್ಟನ್ನು ಮರಿಬೇಕಂತ, ಕೆಲವೊಂದಿಷ್ಟನ್ನು ಮರಿಬಾರ್ದಂತ ತಿಳ್ಕೊಂಡಂತಾರೆ. ನಾವೆಲ್ಲರೂ ಕೂಡ ಸಿದ್ಧಾರೂಢರ ಪುರಾಣ ಹೀಗೆಲ್ಲ ನಡೀತಿತ್ತಲ್ಲ. ಸೋಮ ಭೀಮರು ಏನಂತಾರೆ? ಅಯ್ಯಪ್ಪ ನಮ್ಮಿಂದ ಆಗಂಗಿಲ್ಲ, ನಾವು ಹೋಗ್ತೀವಿ ಅಂತ ತಿಳ್ಕೊಂಡು ಮನೆಗೆ ಹೋದರು. ನಮ್ಮಿಂದ ಆಗಂಗಿಲ್ಲ, ನಾವು ಹೋಗ್ತೀವಿ ಅಂತ ತಿಳ್ಕೊಂಡು ಮನೆಗೆ ಹೋದರು. ಹೋದ ಬಳಿಕ ಅವಾಗ ಏನಂತಾರೆ? ಸಿದ್ಧಾರೂಢರು ಒಂದು ಮಾತು ಹೇಳ್ತಾರ, ಲೇ ಹುಡುಗರು ಗಲಾಟೆ ಕಡಿಮೆ ಮಾಡಿಸಿ. ಸಿದ್ದಪ್ಪ ಅಂತಾನ ನೋಡಪ್ಪ, ಮನೆಗೆ ಹೋದ ಬಳಿಕ ಆದರೂ ಕೂಡ ಚೆಂದಾಗಿ ಮದುವೆ ಮಾಡಿಕೊಂಡು ಮಕ್ಕಳನ್ನ ಹಡೋದು ಸಂಸಾರವನ್ನು ಚೆಂದ ಮಾಡ್ಕೋರಿ. ಪ್ರಪಂಚವನ್ನು ಮಾಡಿ ಪಾರಮಾರ್ಥ ತಿಳ್ಕೊಬೇಕಂತ ತಿಳ್ಕೊಂಡು ಹೇಳ್ತಾರಲ್ಲ, ಆ ರೀತಿ ಒಳಗೆ ಚಂದ ಸಂಸಾರ ಮಾಡ್ರಿ, ಭಾಳ ಚಂದ ಸಂಸಾರ ಮಾಡ್ಕೊಂಡು ಹೋಗ್ರಪ್ಪ ಅಂತ ತಿಳ್ಕೊಂಡು ಸಿದ್ಧ ಹೇಳಿ ಮುಂದೆ ನಡೀತಾನೆ. ಮುಂದೆ ಹೋಗ್ಬೇಕಾದ್ರೆ ಅವ ಏನಂತ ತಿಳ್ಕೊಂಡು ಅಂದ್ರೆ ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾನೆ. ನೋಡ್ರಿ ಅವ ಶರಣರ, ಗುರುಗಳನ್ನು ಹುಡುಕಿಕೊಂಡು ಹೋದವರು ಭಾಳಷ್ಟು ಜನ. ನನಗೆ ಗುರು ಬೇಕು ಅಂತ ತಿಳ್ಕೊಂಡು ಹುಡುಕಿಕೊಂಡು ಹೋದವರು. ನನ್ನ ಗುರುವನ್ನು ಮಾಡಿಕೊಳ್ಬೇಕು, ನನ್ನ ಗುರು ಎಲ್ಲದನ ಗುರುವನ್ನು ನನಗೆ ಮಾಡಿಕೊಳ್ಬೇಕು, ಬ್ರಹ್ಮಜ್ಞಾನ ತಿಳಿದುಕೊಳ್ಳಬೇಕು, ನಾ ಎದಕ್ಕೆ ಬಂದೀನಿ, ನಾ ಯಾರು ಅನ್ನುವುದನ್ನು ತಿಳಿಯುವುದಕ್ಕಾಗಿ ಭೂಮಿಗೆ ಬಂದವನು ನಾನು ಎನ್ನುವುದಕ್ಕಾಗಿ ಗುರು ಶೋಧನೆ ಅಂತ ಕರೀತಾರೆ. ಗುರುಗಳನ್ನು ಹುಡುಕಿಕೊಂಡು ಹೋದವರು ಬಹಳಷ್ಟು ಜನ. ಅದರಲ್ಲಿ
ಸಿದ್ದಪ್ಪ ಏನಂತಾನ, ನನ್ನ ಗುರು ಎಲ್ಲಿ ಸಿಗ್ತಾನಂತ ತಿಳ್ಕೊಂಡು ಹುಡುಕುತ್ತಾ ಎಲ್ಲಿಗೆ ಹೋದ ಅಂತ ತಿಳ್ಕೊಂಡು ಅಂದ್ರೆ ಹೋದ. ಹಂಗೆ ಹೈದರಾಬಾದಕ್ಕೆ ಹೋದ. ಯವ್ವ ದೇಶ ಸಂಚಾರವನ್ನು ಮಾಡುತ್ತಾ ಹೈದರಾಬಾದ್ ಒಳಗೆ ಅಲ್ಲಿ ತಿರುವಲಂಕರ ಅಂತ ತಿಳ್ಕೊಂಡು ಒಂದು ದೇವಾಲಯ, ಗೊಳಕೊಂಡ ಅಂತ ತಿಳ್ಕೊಂಡು ಕರೀತಾರೆ, ಅಲ್ಲಿ ಒಂದು ದೇವಾಲಯದಲ್ಲಿ ಒಬ್ಬ ತಪಸ್ವಿ ಧ್ಯಾನವನ್ನು ಮಾಡುವುದನ್ನು ನೋಡಿದಂತೆ. ಒಬ್ಬ ತಪಸ್ವಿ ಧ್ಯಾನ ಮಾಡ್ಕೋತ ಕುಳಿತುಕೊಂಡಿದ್ದನ್ನು ನೋಡಿದ. ಗೋಳುವಕೊಂಡ ಅಂತ ಕರೀತಾರೆ ಆ ಊರ ಹೆಸರು. ಅಲ್ಲಿ ಒಂದು ದೇವಾಲಯದೊಳಗೆ ಕೂತ್ಕೊಂಡ. ನೋಡಿ ಏನಂತಾನ, ಅವನು ನೋಡಿದ, ನಮಸ್ಕಾರ ಮಾಡಿ ಮತ್ತೆ ಹೊರಟೇ ಬಿಟ್ಟ. ಆ ಗೋಳುವಕೊಂಡದಿಂದ ಎಲ್ಲಿಗೆ ಬಂದ ಅಂದ್ರೆ ಮಲ್ಲಯ್ಯನ ಹತ್ರ ಬಂದ. ಎಲ್ಲಿಗೆ? ಶ್ರೀಗಿರಿ ಮಲ್ಲಯ್ಯನ ಹತ್ರ, ಶ್ರೀಶೈಲಕ್ಕೆ ಬಂದ. ಶ್ರೀಶೈಲದೊಳಗೆ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಮಲ್ಲಯ್ಯ ನಮಸ್ಕಾರ ಮಾಡಿದ. 1-2 ದಿನಗಳ ಪರ್ಯಂತರಲ್ಲಿದ್ದ. ಸೂರ್ಯ ಸಿಂಹಾಸನಾಧೀಶ ಅಂತ ಕರೀತಾರೆ. ಪಂಚಪೀಠಗಳಲ್ಲಿ ಒಂದು ಪೀಠ ಬರ್ತದೆ. ಅದು ಸೂರ್ಯ ಸಿಂಹಾಸನ ಪೀಠ. ಅದು ಶ್ರೀಶೈಲದಲ್ಲೈತೆ, ಶ್ರೀಶೈಲ ಪೀಠ ಅಂತ ಕರೀತೀರ. ಆ ಪೀಠದೊಳಗಿರುವಂಥ ಗುರುಗಳ ದರ್ಶನವನ್ನು ಮಾಡಿಕೊಳ್ತಾನೆ ಗುರುದೇವ. ಆ ಹುಡುಗರು ಸುಮ್ಮನೆ ಇರಿಸಿವ, ಪುಣ್ಯ ಬರ್ತೈತಿ. ಆ ಶ್ರೀಶೈಲ ಪೀಠದಲ್ಲಿರುವಂಥ ಗುರುಗಳ ದರ್ಶನವನ್ನು ಮಾಡಿಕೊಂಡು ನಮಸ್ಕಾರ ಮಾಡ್ತಾನೆ. ಅವಾಗ ಮಾತಾಡ್ತಾನೆ, ಯಪ್ಪ ಹಿಂಗಿಂಗ ಅಂತ ತಿಳ್ಕೊಂಡಂದಾಗ ಒಂದಿಷ್ಟು ತತ್ವ ಅನುಸಂಧಾನ ಅಂತ ಕರೀತಾರೆ. ಆ ಗುರುಗಳ ಜೊತೆಗೆ ಒಂದಿಷ್ಟು ತತ್ವ ಅನುಸಂಧಾನವನ್ನು ಮಾಡಿದ. ಹಿಂಗೆ ಗುರುದೇವ, ನಾ ಹಿಂಗೆ ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡಂದಾಗ ಗುರುಗಳಂದ್ರೆ ಭಾಳ ಸಂತೋಷ. ಯಾಕಂದ್ರೆ ಆ ಸಂಸ್ಕಾರ ಇದ್ದವ್ರು ಹೆಂಗಿರ್ತಾರೆ, ಗುರುವನನ್ನು ಹುಡುಕಿಕೊಂಡು ಹೋಗೋರು, ಗುರುವಿನ ಮಗನಾಗಬೇಕಂತ ತಿಳ್ಕೊಂಡು ಆತುರ ಪಡ್ತಕ್ಕಂಥವ್ರು ಹೆಂಗಿರ್ತಾರೆ, ಸದಾವಕಾಲ ಗುರು ಚಿಂತೆಯನ್ನು ಮತ್ತು ಶಿವನ ಚಿಂತೆಯನ್ನು ಬಿಟ್ಟು ಮತ್ತೇನೂ ಮಾಡಂಗಿಲ್ಲ. ಅವರು ತಮ್ಮ ಮೇಲೆ ಹಾಕ್ಕೊಳಂಗಿಲ್ಲ. ಕಷ್ಟ ಬಂದೈತೆ ಅಂದ್ರೆ ಅವ್ರು ಏನಂತಿರ್ತಾರೆ ನೀವು ಗೊತ್ತ? ನೀವು ಕಷ್ಟ ಬಂದೈತೆ ಅಂದ್ರೆ ಏನಂತಾರೆ? ಮಲ್ಲಯ್ಯ ಏನು ಮಾಡ್ತಾನಾಳ ಅಂತ ತಿಳ್ಕೊಂಡಂತಾರ. ಏನಂತಾನೆ? ಮಲ್ಲಯ್ಯ ಮಾಡ್ತಾನಾಳ. ಕಷ್ಟ ಕೊಟ್ಟಾನಂದ್ರೆ ಆತ ಕೊಡವಲ್ಲ, ಕಷ್ಟನ ಕೊಡ್ಲಿ ಆಳ ಅಂತ ತಿಳ್ಕೊಂಡಂತ. ಅವ್ರು ಕೊಡ್ಲಿ ಆಳ, ಕಷ್ಟ ಕೊಡ್ತಾನೆ ಬಿಡು, ಕೊಡಲಿ ಅಂತ ತಿಳ್ಕೊಂಡಂತಾರ. ನಮಗೆ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ಒಟ್ಟು ಅವರು ಹಿಂಗೆ ಹೆದರ್ಕೊಳಂಗಿಲ್ಲ. ಅವರು ಹೆಂಗೆ ಮಾಡೋದಪ್ಪ, ಹೆಂಗಿಲ್ಲ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಹೋಲ್ ಬಿಡಪ್ಪ, ಮಲ್ಲಯ್ಯ ಕೊಡಕತ್ತಾನ ಕಷ್ಟ ಅಂದ ಬಳಿ ಕೊಡಲಿ ಬಿಡು, ಮತ್ತು ಅವನ ಕೊಡ್ತಾನೆ, ಏನು ಕೊಡ್ತಾನೆ ಕೊಡಲಿ. ಸುಖ ಕೊಟ್ಟಾನ, ಅವನ ಕೊಟ್ಟಾನಪ್ಪ. ಹೆಸರು ಹೇಳ್ಬೇಕಂತ ಒಂದು ಏನಂತ, ಎಲ್ಲ ಮಲ್ಲಯ್ಯಂದಪ್ಪ. ಏನಿದ್ರು ಕೂಡ ಮಲ್ಲಯ್ಯಂದ ಅಂತ ತಿಳ್ಕೊಂಡು ಅನ್ಬೇಕು. ಶಿವ ಅಂದಪ್ಪ ಅದೆಲ್ಲ ಅವಂದೈತಪ್ಪ ಅಂತ ತಿಳ್ಕೊಂಡು ಹಿಂಗೆ ಅನ್ಬೇಕು. ಯವ್ವ ನಾವು ಹಂಗೆ ಅನ್ನಂಗಿಲ್ಲ. ನಾನಾ ಮಾಡಿ ನೋಡ್ರಿ ಇದನ್ನು ಶರಣ್ರ, ನಾವೇನಂತೀವಿ? ನಾನಾ ಕಡಿಸಿ ನೋಡ್ರಿ, ನಾನಾ ಮಾಡೀನಿ, ನಾನಾ ಎಲ್ಲ ಹೊಲ್ದಾಗೆಲ್ಲ ನಾನಾ ಮಾಡೀನಿ, ನಾನಾ ಎಲ್ಲ ಇದು ಮಾಡೀನಿ ಅಂತ ತಿಳ್ಕೊಂಡು ಹಿಂಗೆ ಅಂತಾನೆ. ಏನಂತ ನೀವು ಹೊಲ್ದಾಗ ನೀವು ಕಬ್ಬು ಹಾಕ್ತೀರಿ, ಕಬ್ಬು ಹಾಕಿ ನೀರು ಹಾಯಿಸಿ ಅದು ಗೊಬ್ಬರ ಹಾಕಿ ಬೆಳೆದ್ರ ತೊಳ್ದು 1 ಎಕರೆಕ್ಕೆ 100 ಹಿಂಗೆ ಟನ್ ಬಂತಂತ ತಿಳ್ಕೊಂಡ್ರೆ 100 ಮೇಲೆ ಟನ್ ಬಂತಂದ್ರೆ ಸಣ್ಣ ದುಡಿದಿಲ್ಲ ಆಡ್ರಿ. ನಾನು ಅದನ್ನು ಹೇಳ್ಬಾರ್ದು ರೀ, ನನ್ನ ಮೈ ಇಲ್ಲಿ ನೋಡ್ರಿ, ಮೈ ಹಣ್ಣಾಗಿ ದುಡಿದ್ಬಿಟ್ಟೀನಿ ಅಂತಾನೆ. ಹೌದ್ರಿ? ಅದಾವಲ್ಲ ಮಾರನೇ ವರ್ಷ ಏನಂತ ತಿಳ್ಕೊಂಡಂದ್ರೆ ಹಂಗೆ ದುಡ್ದಿದ್ದ, ಹಂಗೆ ಮಾಡಿದ್ದ. ಆದ್ರೆ ಅದು 100 ಹೆಚ್ಚಿಗೆ ಬಂದಿತ್ತಲ್ಲ, ಕಡಿಮೆ ಬಂತಾರೆ 60-70 ಹಿಂಗೆ ಬರಕತ್ತಿ. ಅವಾಗ ಏನಂತಾನ್ರಿ ನೀ ಏನಂತೀರಿ ಹೇಳ್ರಿ? ಅವಾಗ ಏನಂತೀರಿ ಶರಣ್ರೆ? ದೇವ್ರು ಭಾಳ ಕೆಟ್ಟವ್ರಿ, ನಮಗೆ ಭಾಳ ಕೆಟ್ಟ ಮಾಡಾಕತ್ತೇನ್ರಿ ದೇವ್ರು. ಭಾಳ ಕೆಟ್ಟ್ರಿ ನಮಗೆ, ಭಾಳ ದೇವರು ನಮಗೆ ಕೈ ಹಿಡಿಯವಲ್ರಿ, ದೇವ್ರ ಭಾಳ ಕೆಟ್ಟದನ್ರಿ ನಮಗೆ ಅಂತ ತಿಳ್ಕೊಂಡಂತ. ಚಲೋ ಆಗಿದ್ದೆಲ್ಲ ಏನಂತ, ನೀ ಮಾನವ ನಾನಾ ಮಾಡೀನಂತಾನ ಶರಣ್ರ. ಚಲೋ ಮಾಡಿದ್ದೆಲ್ಲದು ಕೂಡ ನಾನಾ ಮಾಡೀನಿ ಅಂತ ತಿಳ್ಕೊಂಡಂತಾನ. ಕೆಟ್ಟದ್ದಾತ ಅಂತ ತಿಳ್ಕೊಳೋದು ದೇವ್ರ ಮೇಲೆ ಹಾಕ್ತಾನೆ. ಇದು ನಮ್ಮ ಮನುಷ್ಯನ ಗುಣ. ಇದು ದೇವ್ರು ಮಾಡಿದ್ದು ಅಂತ ತಿಳ್ಕೊಂಡಂತ. ಅವನ ಎಲ್ಲದೂ ಮಾಡಿದ್ದ ಅವನ, ಚಲೋ ಮಾಡಿದ್ದ ಅವನ, ಕೆಟ್ಟ ಮಾಡಿದ್ದು ಅವನ, ಎಲ್ಲದೂ ಅವನ ಮಾಡ್ಯಾನ ಅಂತ ತಿಳ್ಕೊಂಡು ಅವನ ಮೇಲೆ ಯಾಕೆ ಹಾಕಬಾರ್ದು? ಚಲೋ ಮಾಡಿದಾಗ ಸುಖವನ್ನು ಕೊಟ್ಟಾಗ ನಾವೇನಂತೀವಿ ಅಂತ ತಿಳ್ಕೊಂಡ್ರೆ ನಾನಾ ಮಾಡಿದೆ ಅಂತ ತಿಳ್ಕೊಂಡಂತ. ಕೆಟ್ಟದಾತ ನಾನಲ್ಲಪ್ಪ, ಅದು ನಾ ಮಾಡಿಲ್ಲಪ್ಪ, ಹಿಂಗೆ ಅನ್ನಬಾರ್ದು. ಯಾವಾಗಲೂ ಒಳ್ಳೆಯದಿರಬೇಕು. ಹಂಗೆ ತತ್ವ ಅನುಸಂಧಾನವನ್ನು ಮಾಡುವಂಥ ಸಮಯದೊಳಗೆ ಅವಾಗ ಗುರುಗಳು ಅಂತಾರೆ, ಸೂರ್ಯಪೀಠಾಧೀಶ್ವರರು ಅವ್ರು ಹೇಳಿದರು, ನನ್ನನ್ನೇ ಗುರುವನ್ನಾಗಿ ಮಾಡಿಕೊ ಅಂತ ತಿಳ್ಕೊಂಡು ಅನ್ನಲಿಲ್ಲ ನೋಡ್ರಿ. ಅವರು ಯಾಕೆ ಗುರುಗಳನ್ನು ಹುಡುಕಿಕೊಂಡು ಹೋಗ್ತೀಯಪ್ಪ, ನನ್ನನ್ನೇ ಗುರುವನ್ನಾಗಿ ಮಾಡಿಕೊ ಅಂತ ತಿಳ್ಕೊಂಡು ಒಂದು ಮಾತು ಅನ್ನಲಿಲ್ಲ ಅವರು. ಯಪ್ಪ
ನಿನಗೆ ಯಾವ ಗುರುಗಳು ಬೇಕನ್ನಿಸ್ತದ, ಎಂಥ ಗುರುಗಳು ಬೇಕನ್ನಿಸ್ತದ ಅಂಥ ಗುರುಗಳನ್ನು ನೀವು ಹುಡುಕಿಕೊಂಡು ಹೋಗು ಅಂತ ತಿಳ್ಕೊಂಡಂದ್ರು. ಅಂಥ ಗುರುಗಳನ್ನು ಹುಡುಕಿಕೊಂಡು ಹೋಗಪ್ಪ ನಿನಗಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಸೂರ್ಯಪೀಠದ ಅವತ್ತಿನ ದಿನಮಾನದಲ್ಲಿರುವಂಥ ಗುರುಗಳಾಗಿರ್ತಕ್ಕಂಥವರು, ಸೂರ್ಯಪೀಠದ ಸ್ವಾಮಿಗಳಾಗಿರ್ತಕ್ಕಂಥ ಜಗದ್ಗುರುಗಳು ಏನು ಮಾಡ್ತಾರೆ, ಆಶೀರ್ವಾದ ಮಾಡಿ ಆಶೀರ್ವಾದ ತಗೊಂಡು ಹಿಂಗೆ ಬರ್ತಾನೆ. ಎಲ್ಲಿಗೆ ಬರ್ತಾನ? ಶ್ರೀಶೈಲದಿಂದ ನಡ್ಕೊಂತ ನವನಂದಿ ಅಂತ ತಿಳ್ಕೊಂಡು ಐತ್ರಿ. ನೀವೆಲ್ಲ ನೋಡ್ಕೊಂಡು ಬರ್ತೀರಿ, ಶ್ರೀಶೈಲಕ್ಕೆ ಹೋದ್ರೆ ನಂದಿ ಅಂತ ತಿಳ್ಕೊಂಡು ಐತಲ್ರಿ, ಅಲ್ಲಿ ನೋಡಿರಲ್ರಿ, ಅಲ್ಲಿ ನಂದಿ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿದ್ದವು ಸಿದ್ದಪ್ಪ. ಅಲ್ಲೆಲ್ಲ ಅಡ್ಡಾಡ ನೋಡ್ರಿ. ನವನಂದಿಗೆ ಹೋಗ್ಯಾನ, ರಾಯಚೋಟಿಗೆ ಹೋಯ್ದ. ರಾಯಚೋಟಿಲಿಂದ ಎಲ್ಲಿಗೆ ಬಂದ? ಸುರಪುರಕ್ಕೆ ಬರ್ತಾನೆ ನೋಡ್ರಿ. ರಾಯಚೋಟಿಗೆ ಹೋದ, ನವನಂದಿಗೆ ಹೋಗಿ ರಾಯಚೋಟಿಗೆ ಹೋಗಿ ರಾಯಚೋಟಿಲಿಂದ ಎಲ್ಲಿಗೆ ಬಂದ? ಸುರಪುರಕ್ಕೆ ಬಂದ. ಸುರಪುರದೊಳಗೆ ಅಲ್ಲಿ ಒಂದು 7-8 ಮಂದಿ ಸಾಧುಗಳು ಒಂದು ಗುಡಿ ಒಳಗೆ ಏನಂತ ತಿಳ್ಕೊಂಡಂದ್ರೆ ಗಾಂಜಾ ಸೇದ್ಕೊಂತ ಕುಳಿತುಕೊಂಡಿದ್ರಂತ. ಗಾಂಜಾ ಸೇದುತ್ತಾ ಕುಳಿತುಕೊಂಡಾಗ ಸಿದ್ದಪ್ಪ ಹೋಗಿ ಅಂತಾನ. ಅವಾಗ ಸಾಧುಗಳು ಅಂದ್ರಂತ, ಯಾರು ಅಂದ್ರಂತ. ಇಪ್ಪ ನಾನು ಹಿಂಗೆ ಸಿದ್ಧ. ಎದಕ್ಕೆ ಬಂದಿದೆ? ಇಲ್ಲಪ್ಪ ನಾವೊಬ್ಬರು ಗುರುಗಳನ್ನ ಹುಡುಕೊಂಬಂದೀನಿ, ಚಲೋ ಗುರುಗಳು ಯಾರು ಅದಾರ, ಅದಕ್ಕೆ ಗುರುಗಳ ಹತ್ರ ಹೋಗ್ಬೇಕಂತ ಮಾಡೀನಿ ಅಂತ ತಿಳ್ಕೊಂಡಂದಾಗ ಅದರೊಳಗೆ ಒಬ್ಬಿರುವಂಥ ಸಾಧು ಅಂತಾನಂತ. ಏನಂತ? ನಿನಗೆ ಒಳ್ಳೆಯ ಗುರುಗಳು ಸಿಗಬೇಕಂತ ತಿಳ್ಕೊಂಡಂದ್ರೆ ಇಲ್ಲೇ ಸಮೀಪದೊಳಗೆ ಅಮರ ಗುಂಡದೊಳಗೆ ಮಲ್ಲಿಕಾರ್ಜುನ ದೇವಾಲಯ, ಆ ಮಲ್ಲಿಕಾರ್ಜುನ ದೇವಾಲಯದ ಲಿಂಗ ಅದು ಸ್ಫಟಿಕದ ಲಿಂಗವಿದೆ. ಆ ಸ್ಫಟಿಕದ ಲಿಂಗದ ದೇವಾಲಯದತ್ತಿರ್ತಕ್ಕಂಥ ಪಟ್ಟುದೇವರದಾರ, ಅವರೇ ಗಜದಂಡ ಶಿವಯೋಗಿಗಳಂತ ತಿಳ್ಕೊಂಡು ಕರೀತಾರಪ್ಪ. ಅಲ್ಲಿಗೆ ಹೋಗು ಅಂತ ಹೇಳಿದರು. ಅಲ್ಲಿಗೆ ಹೋಗಪ್ಪ ಅಂತ ತಿಳ್ಕೊಂಡ ಬಳಿಕ ಅವಾಗ ಹೇಳಿದ ಬಳಿಕ ನಡ್ಕೊಂಡು ಸುರಪುರಲಿಂದ ಮತ್ತೆ ದೂರ ಐತ್ರಿ, ಅದು ನಡ್ಕೋಂತ ಬರ್ಬೇಕಲ್ಲ. ಅವಾಗ ನಡ್ಕೋಂತ ಹಿಂಗೆ ಬರಕತ್ತೀರ. ಅದಕ್ಕೆ ಗುರುವನ್ನ ಹುಡುಕಿಕೊಂಡು ಹೋಗುವುದು. ಶರೀಫ ಹೇಳುತ್ತಾನೆ, ಎಂಥ ಮಾತನ್ನು ಹೇಳುತ್ತಾನೆ, ನನಗೆ ಗುರುವನ್ನು ಮಾಡಿಕೊಳ್ಬೇಕಂತ ತಿಳ್ಕೊಂಡ್ರೆ ಶರೀಫ ಎಂಥ ಮಾತನ್ನು ಹೇಳ್ತಾನೆ ಅಂತ ತಿಳ್ಕೊಂಡ್ರೆ, ನನ್ನ ಒಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನು ನಾ ಮಾಡಿಕೊಂಡೆ ಅಂದವ ಶರೀಫ. ಇಲ್ಲಿ ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡ ಅಂತ ತಿಳ್ಕೊಂಡ್ರೆ ಗುರು ಅಂತ ತಿಳ್ಕೊಬೇಕು ನಾವು. ಗಂಡ ಅಂದ್ರೆ ಮತ್ತೆ ಹಿಂಗೆ ಮದುವೆ ಮಾಡ್ಕೊಂಡು ನನ್ರಿ ಶರೀಫ ಅಂತ ತಿಳ್ಕೊಂಡು ಅನ್ಬೇಡ್ರಿ. ಕೆಲವೊಂದು ಸಮಯದೊಳಗೆ ಇಲ್ಲ ಅಕ್ಕಮಾದೇವಿ ಹೇಳತ್ತಾಳ ಏನಂತ ಅಂತ ತಿಳ್ಕೊಂಡ್ರೆ, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ಒಲಿದನವ್ವ, ಭಯವಿಲ್ಲದ ನಿರ್ಭಯನಾದ ಚೆಲುವಂಗೆ ಒಲಿದನವ್ವ ನಾನು. ಭವ ಇಲ್ಲದ ಕುಲ ಸೀಮೆ ಇಲ್ಲದ ನಿಸ್ಸೀಮನಾಗಿರುವಂಥ ಚೆಲುವಂಗೆ ಒಲಿದನವ್ವ. ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನನಗೆ, ಸಾವು ಕೆಡುವನ್ನೊಯ್ದು ಗಂಡನೊಯ್ದು ಒಲೆ ಒಳಗಿಕ್ಕು ಅಂತ ತಿಳ್ಕೊಂಡಂತಾಳ ನೋಡ್ರಿ. ಆಕೇನಂತಾಳ? ಸಾವ ಇಲ್ಲ ಗಂಡನಿಗೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆನವ್ವ ನಾನು. ಕುಲ ಸೀಮೆ ಇಲ್ಲದ ನಿಸ್ಸೀಮನಿಗೆ ಒಲಿದೆನವ್ವ ನಾನು. ಎಡೆ ಇಲ್ಲದ ತಡೆ ಇಲ್ಲದ ಕುರುಹಿಲ್ಲದ ತೆರೆ ಇಲ್ಲದ ಚೆಲುವಂಗೆ ಒಲಿದೆನವ್ವ ನಾನು. ಭವವಿಲ್ಲದ ಭಯವಿಲ್ಲದ ನಿರ್ಭಯನಾದ ಚೆಲುವಂಗೆ ಒಲಿದೆನವ್ವ. ಚೆನ್ನ ಮಲ್ಲಿಕಾರ್ಜುನ ನನಗೆ ಗಂಡನವ್ವ, ಸಾವು ಕೆಡುವ ಗಂಡನೊಯ್ದು ಒಲೆ ಒಳಗಿಕ್ಕು ಅಂದೆವ. ಏನಂದು? ಸಾವು ಅಂದ್ರೆ ಗುರು ಶೋಧನೆ. ಗುರುವನ್ನ ಹುಡುಕಿಕೊಂಡು ಹೋಗುವಂಥ ಸಮಯದಲ್ಲಿ ಎಷ್ಟೋ ಮಂದಿ ಹಿಂಗೆ ಹುಡುಕೊಂತ ಗುರುವನ್ನ ಕಂಡವರದಾರ. ಶರೀಫ ಗುರುವನ್ನು ಹುಡುಕಿಕೊಂಡು ಹೊರಟ. ಅವನು ಹುಡುಕಿಕೊಂಡು ಹೋಗ್ಬೇಕಾ, ಹೊರಟ. ಅವನು ಎಲ್ಲಿಗೆ ಹೋದ? ಕಳಸಕ್ಕೆ ಹೋದಂತೆ. ಊರ ಹೆಸರು ಕಳಸ, ನಿಮಗೆ ಗೊತ್ತಿರ್ಬೋದು. ಆ ಕಡೆ ಹೋದ್ರೆ ಊರ ಹೆಸರೈತಿ ಕಳಸ ಅಂತೇಳಿ. ಆ ಕಳಸದಲ್ಲಿ ಇರ್ತಕ್ಕಂಥ ಗುರುಗಳನ್ನು ಹುಡುಕಿದ. ಗುರುಗಳು ಏನಂತ ತಿಳ್ಕೊಂಡಂದ್ರೆ, ಗುರುಗಳು ಅವನಿಗೆ ಸಂಸ್ಕಾರವನ್ನು ಕೊಟ್ಟು ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಡುವುದರ ಜೊತೆಗೆ ಅವನಿಗೇನು ಮಾಡುತ್ತಾರೆ? ಜನಿವಾರದ ದೀಕ್ಷೆಯನ್ನು ಕೊಡ್ತಾರೆ. ಜನಿವಾರದ ದೀಕ್ಷೆಯನ್ನು ಕೊಟ್ಟರು. ಅವರು ಜಾತಿಯನ್ನು ನೋಡಲಿಲ್ಲ. ಜಾತಿ ನ ಪೂಚ್ ಲಿಯ ಜಿ ಅಜ್ಞಾನ್ ಮೌಲ್ಕರು ತಲ್ವಾರ್ ಕಿ ರಹನೆ ದೋ ಮ್ಯಾನ್ ಅಂತ ಕರೀತಾರೆ. ಜಾತಿಯನ್ನು ನೋಡಬೇಡ ಅಂತಾರೆ. ಊರಿಂಗೆ ದಾರಿಯನ್ನು ಹಾರು ತೋರಿದರೇನು, ಊರಿಂಗೆ ದಾರಿಯನ್ನು ಹಾರು ತೋರಿದರೇನು. ನಮಗೆ ದಾರಿ ತೋರ್ಸಕ್ಕೆ ನಿಂತು ಊರಿಗೆ ಹೊಂಟಿ ಒಂದು ಬಳಿಕ
ಈ ಹಿಂಗೆ ಹೊಂಟಿವಿ ಅಂತ ತಿಳ್ಕೊಂಡ ಬಳಿಕ ಬಿಜಾಪುರ ಕಡೆ ಯಾವ ಕಡೆ ಹೋಗುತ್ತಂತ ತಿಳ್ಕೊಂಡು ದಾರಿ ಕೈ ಮಾಡಿ ಹಿಂಗೆ ತೋರಿಸ್ತಾರೆ. ತೋರಿಸಿದ ಬಳಿಕ ನಾನು ಆ ಕಡೆ ಯಾಕೆ ಹೋಗಲಿ ಅವನು ಹಂಗೆ ಕೇಳುತ್ತಾರೆ, ನೀ ಯಾವ ಜಾತಿ ಅವ, ಏನು ದಾರಿ ತೋರಿಸಿದೇವು, ನೀ ಯಾವ ಜಾತಿ ಅವ ಯಾವನು ಅಂತ ತಿಳ್ಕೊಂಡಂದ್ರೆ ನೀವು ಬಿಜಾಪುರ ಮುಟ್ಟಂಗಿಲ್ಲ. ಶರಣರ ಬಿಜಾಪುರ ಮುಟ್ಟಂಗಿಲ್ಲ. ನಾವು ಹಂಗ್ಯಾಕೆ ಹೋಗ್ಲಿ, ಹಿಂಗೆ ಹೋಗಿ ಹೋಗು. ಅವ್ರು ಯಾರು ಬ್ಯಾಡ ಅಂತಾರೆ. ಊರಿಂಗೆ ದಾರಿಯನ್ನು ಹಾರು ತೋರಿದರೇನು. ಶರಣರವರು ಯಾರು ತೋರಿಸಿದ್ರಿ ನಾವೇಕದು ಗುರುಗಳು ಒಟ್ಟು ನಮಗೆ ಬ್ರಹ್ಮಜ್ಞಾನವನ್ನಪ್ಪ ಕೊಡ್ತಾರಪ್ಪ ಅಂತ ತಿಳ್ಕೊಂಡ್ರೆ ಅಂತಪ್ಪ ಗುರುಗಳ ಕಡೆಯಿಂದ ಹೋಗಿ ಶರಣ ಆಗಬೇಕು, ಅವ್ರ ಸೇವೆಯನ್ನು ಮಾಡಬೇಕು. ಅವ್ರ ಸೇವೆಯನ್ನು ಮಾಡುವುದು ಅದು ಬಹಳ ಕರ್ತವ್ಯ. ಇಲ್ಲಿ ಏನಂತ ತಿಳ್ಕೊಂಡ್ರೆ ಶರೀಫ ಹೋದ ಗುರುಗಳ ಸೇವೆಯನ್ನು ನನಗೆ ಎಷ್ಟು ಚಂದ ಮಾಡುತ್ತಾನೆ, ಭಾಳ ಚಂದ ಮಾಡ್ತಾನೆ ಸೇವೆಯನ್ನು. ಆ ಸೇವೆಯನ್ನು ಮಾಡುವುದನ್ನು ನೋಡಿ ಗುರುಗೋವಿಂದ ಭಟ್ರು ಅವನಿಗೆ ಜನಿವಾರವನ್ನು ಹಾಕಿ ದೀಕ್ಷೆ ಕೊಡ್ತಾರ. ಅವತ್ತೇ ಅವನು ಹೇಳ್ತಾನೆ, ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂದ. ನೋಡಿ ಹಂಗಿರ್ಬೇಕು. ಅಲ್ಲೇನು ಜಾತಿ ನೋಡಿದ್ರೇನು ನೋಡಲಿಲ್ಲ. ಶರಣರ ನೆನಪಿಟ್ಟುಕೋರು ಅವ್ರು ನೋಡಲಿಲ್ಲ. ನಮಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಗುರುಗಳನ್ನು ಹುಡುಕಿಕೊಂಡು ಹೋದ ಶರೀಫ ಅವರು ಗುರುಗೋವಿಂದ ಭಟ್ಟರು ಹಿಂಗೆ ಅವನಿಗೆ ದೀಕ್ಷೆಯನ್ನು ನೀಡುತ್ತಾರೆ. ಶರಣರ ದೀಕ್ಷೆಯನ್ನು ನೀಡಿದ ಬಳಿಕ ಏನಂತ ತಿಳ್ಕೊಂಡ್ರೆ ಶರೀಫರು ಗುರುಗಳನ್ನು ಭೇಟಿಯಾಗ ಹೋಗಿದ್ರು. ಗುರುಗಳನ್ನು ಹಿಂಗೆ ಭೇಟಿಯಾಗಕ್ಕೆ ಹೋಗೋ ಸಮಯದಾಗ ಊರಾಗ ಮಂದಿ ಮಾತಾಡೋರು ಅಂತ ಅಲ್ಲಿಗೆ ಹೋದಾಗ ಸಾಬ್ ಹೊಂಟ್ ನೋಡಿಲ್ಲ ಅಂತ ಮಂದಿ ಅನ್ನೋರಂತ, ಸಾಬ ಹೊಂಟ್ ನೋಡಿಲ್ಲ ಅಂತ ತಿಳ್ಕೊಂಡು ಅನ್ನೋರಂತ. ಸಾಬ್ ಹೊಂಟ ನೋಡು, ಸಾಬ್ ಹೊಂಟ ಅಂತ ತಿಳ್ಕೊಂಡು ಅನ್ನೋರಂತ. ಮಂದಿ ಅನ್ನಂಗಿಲ್ಲ. ನೀವು ಎಲ್ಲರೂ ಅಂತಾರೆ ಜಗತ್ತಿನೊಳಗೆ, ಎಲ್ಲರೂ ಅಂತಾರೆ, ನಿಮ್ಮನಿಗೆ ಅಂತಾರೆ, ನನಗೂ ಅಂತಾರೆ. ಇವ ಎಲ್ಲರನ್ನ ಯಾರನ್ನೂ ಬಿಟ್ಟಿಲ್ಲ ಜಗತ್ತಿನೊಳಗೆ. ಮತ್ತು ದೇವ್ರನ್ನ ಬಿಟ್ಟಾರಂದ್ರೆ ದೇವ್ರನ್ನೂ ಬಿಡಂಗಿಲ್ಲ. ಎಲ್ಲರಿಗೆ ಅಂತಾರೆ. ಹೆಂಗೆ ಅಂತಾರೆ ಗೊತ್ತ, ನೀವೊಂದು ಚಲೋದೊಂದು ಸೀರೆ ಉಟ್ಕೊಂಡು ಹೊಂಟ್ರೆ ಹೊಂಟ್ ನೋಡಿ ಹೆಂಗೆ ಹೊಂಟದ ಅದ ಒಂದು ಅಕಸ್ಮಾತ್ ನೀವು ಏನೋ ಸ್ವಲ್ಪ ಪರಕ್ ಸೀರೆ ಉಟ್ಕೊಂಡು ನೋಡಿಗ ಎಲ್ಲ ಐತಿ, ಭಗವಂತ ಎಲ್ಲ ಕೊಟ್ಟ ನೋಡಿ, ಇಂಥದ್ದು ಉಟ್ಕೊಂಡು ಹೋದ. ಹೊರಗೆ ಸೀರೆ ಉಟ್ಕೊಂಡು ಹೋದ್ರು ಒಂದು ಅನ್ನದ, ಚಲೋ ಸೀರೆ ಉಟ್ಕೊಂಡು ಹೋದ್ರೆ ಅನ್ನದ. ಏನು ಕಡಿಮೆ ಆಗೈತಪ್ಪ, ಭಗವಂತ ಏನು ಕಡಿಮೆ ಕೊಟ್ಟಾನ ಅವ್ರಿಗೆ ನೋಡಿ ಅಂತ ಉಟ್ಕೊಂಡು ಅಂತೈತಿ. ನಿಮಗೆ ಅನ್ನಂಗಿಲ್ಲ. ಸ್ವಲ್ಪ ಏನಾರ ಪ್ಯಾಂಟ್ ಗೀಂಟ್ ಅರ್ದು ದಂಗಿ ಪಂಗಿ ಅರ್ದು ನೋಡಿ ಏನಾಗೈತಪ್ಪ, ಭಗವಂತ ಎಲ್ಲ ಕೊಟ್ಟ ನಿಮ್ಗೆ. ಎಷ್ಟು ಜಿಪ್ಪುಣ್ತಾನೆ ಮಾಡ್ತಾನಪ್ಪ ಇವ. ನೀವು ಮುಂದಕ್ಕೆ ಹೋಗ್ಯದಂತಾರೆ, ಚುಚ್ಚಿ ಮಾತನಾಡ್ತಾರ. ಶರಣರ ಹಿಂಗಂತಾರ, ಎಲ್ಲರನ್ನ ಯಾರನ್ನೂ ಬಿಡಂಗಿಲ್ಲ. ಎಲ್ಲರನ್ನೂ ಕೂಡ ಏನಂತಾರ, ಚುಚ್ಚಿ ಮಾತಾಡ್ತಾರ. ಅವಾಗ ಏನಂತ ತಿಳ್ಕೊಂಡು ಶರೀಫ್ರಿಗೂ ಕೂಡ ಹಿಂಗೆ ಅನ್ನಕತ್ತಿರಂತ, ಸಾಬ ಒಂಟ್ ನೋಡು, ಸಾಬ ಒಂಟ್ ನೋಡು ಅಂತ ತಿಳ್ಕೊಂಡು ಹಿಂಗೆ ಅನ್ನೋರಂತ. ಅವ ತಾಯಿ ಚಂದ ಕುಂದ್ರಲ್ಲಿ ಒಂಟ್ ನೋಡು ಸಾಬ ಹೊಂಟಾನ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಅನ್ನೋರಂತ. ಹಿಂಗೆ ಅನ್ನುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಅವನಿಗೊಂದು ಸ್ವಲ್ಪ ಏನೋ ಹಿಂಗೆ ಮನಸ್ಸಿಗೆ ಗಾಸಿ ಆತಂತ. ಹೋಗಿ ಗುರುಗೋವಿಂದ ಭಟ್ರ ಮುಂದೆ ಹೇಳಕತ್ತಿದ್ನಂತ, ಯಪ್ಪ ನನಗೆ ಊರಾಗ ನಿನ್ನ ಹತ್ರ ಬರಬೇಕಾದ್ರೆ ನನಗೆ ಸಾಬ ಅಂತ ತಿಳ್ಕೊಂಡಂತಾರೆ, ನನಗೆ ಸಾಬ ಅಂತ ತಿಳ್ಕೊಂಡಂದ ಬಳಿಕ ಒಂದು ಮಾತನ್ನು ನೆನಪಿರಬೇಕು, ನಮ್ಮ ಜೀವನದಲ್ಲಿ ಅನುಭವದ ಮಾತುಗಳು ಇರ್ತದೆ. ನಿಮಗೆಲ್ಲರಿಗೂ ಕೂಡ ಜಗತ್ತಿನೊಳಗೆ ಯಾರೂ ಕೂಡ ಬಿಟ್ಟಿರಂಗಿಲ್ಲ, ಎಲ್ಲರೂ ಚುಚ್ಚು ಮಾತಾಡೋದಿರ್ತದೆ. ಆದ್ರೆ ನಾವು ತಿಳ್ಕೊಬೇಕು ಏನಂತ ತಿಳ್ಕೊಂಡಂದ್ರೆ, ನಾವೆಲ್ಲ ಹೊಲಕ್ಕೆ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಹೋಗೋ ಮುಂದೆ ನಾವು ಕಾಲಾಗಿ ಏನು ಹಾಕ್ಕೊಂಡು ಹೋಗ್ತೀವಿ ಹೇಳ್ರಿ, ಏನಂತೀವಿ, ಜೋಡು. ಆ ಕಾಲುಗಳು ಜೋಡು ಹಾಕ್ಕೊಂಡು ಹೋಗ್ತೀವ್ರಿ. ಎದಕ್ಕೆ ಹಾಕ್ಕೊಂಡು ಹೋಗ್ತೀವ್ರಿ, ಮುಳ್ಳು ಚುಚ್ಚಬಾರ್ದು, ಕಲ್ಲು ಚುಚ್ಚಬಾರ್ದು ಅಂತೇಳಿ ಹಾಕ್ಕೊಂಡು ಹೋಗ್ತೀವಿ. ಹೌದ್ರೆ, ಕಲ್ಲು ಚುಚ್ಚಬಾರ್ದು, ಮುಳ್ಳು ಚುಚ್ಚಬಾರ್ದು, ನಮಗೇನೂ ಚುಚ್ಚಬಾರ್ದು ಅಂತ ತಿಳ್ಕೊಂಡು ಅವನ್ನ ಹಾಕ್ಕೊಂಡು ಹೋಗ್ತೀವಿ. ಹಾಕ್ಕೊಂಡು ನಮ್ಗೆ ರಕ್ಷಣೆ ಮಾಡ್ತಾವೆ. ಹೊಲಕ್ಕೆಲ್ಲ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಮತ್ತು ಎಲ್ಲೆಲ್ಲೋ ಅಡ್ಡಾಡಿ ಬರ್ತೀವಿ. ಬಂದ ಬಳಿಕ ನಮ್ಮ ಕಾನ ಪಾದವನ್ನು ರಕ್ಷಣೆ ಮಾಡ್ತಾವೆ. ಒಂದು ಮುಳ್ಳು ಚುಚ್ಚಲಾರ್ದಂಗೆ ಆ ಜೋಡುಗಳು ನಮ್ಮ ರಕ್ಷಣೆ ಮಾಡ್ತಾವೆ. ಆದ್ರೆ ಆ ಜೋಡುಗಳನ್ನು ಎಲ್ಲಿ ಬಿಡ್ತೀವಿ ರೀ, ಜಗಲಿ ಮ್ಯಾಗ ಇಡ್ತೀವೇನ? ನಮ್ಮ ರಕ್ಷಣೆ ಮಾಡೈತೆ ಅಂತ ತಿಳ್ಕೊಂಡು ಜಗಲಿ ಮ್ಯಾಗ ಇಡ್ತೀವಿ. ಅವನ್ನೆಲ್ಲಿ ಬಿಡ್ತೀವಿ ಹೇಳ್ರಿ? ಹೊರಗೆ ಬಿಡ್ತೀವಿ. ಹೊರಗೆ ಬಿಟ್ಟು ಒಳಗೆ ಬರ್ತೀವಿ, ಮನ್ಯಾಗ ಹೋಗ್ತೀವಿ. ಶರಣರ ಹಂಗೆ ಯಾರು ನಮ್ಗೆ ಚುಚ್ಚಿ ಮಾತಾಡ್ತಾರೋ ಆ ಚುಚ್ಚಿ ಮಾತನಾಡುವರನ್ನು ಚಪ್ಪಲಿ ಬಿಡೋ ಜಾಗದೊಳಗೆ ಬಿಟ್ಟು ಹೊಳಗೆ ಬರ್ಬೇಕಂತ ತಿಳ್ಕೊಂಡಂತಾರ. ನೆನಪಿಟ್ಕೋಬೇಕು ಈ ಮಾತು. ನೀವೆಲ್ಲ ಜೀವನದಾಗ ಎಲ್ಲರಿಗೆ ಅನುಭವ ಆಗಿರ್ತೈತಿ. ಯಾರೋ ಮಾತಾಡಿರ್ಬೋದು, ಮಾತಾಡಿರ್ತಾವೆ.
ಅದನ್ನ ನೆನಪಿಟ್ಕೋಬೇಕು. ಏನಂತ ಚುಚ್ಚಿ ಮಾತಾಡಿರ್ತಕ್ಕಂಥ ಮಾತುಗಳನ್ನು ಆ ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟು ಹೊಳಗೆ ಬರ್ಬೇಕಂತ ತಿಳ್ಕೊಂಡಂತಾರ. ಹಂಗ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಗುರುಗೋವಿಂದ ಭಟ್ಟರಿಗೆ ಹೇಳಕತ್ತಿದ್ರಂತ, ಯಪ್ಪ ನನಗೆ ಊರಾಗ ಸಾಬ ಸಾಬ ಅಂತ ತಿಳ್ಕೊಂಡಂತಾರ ಅಂತ ತಿಳ್ಕೊಂಡ ಬಳಿಕ ಗುರುಗೋವಿಂದ ಭಟ್ರು ಹೇಳಕತ್ತಿದ್ರು, ಅಂಥವ್ರನ್ನ ಏನಪ್ಪ ಅಂತ ತಿಳ್ಕೊಂಡು ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟು ಬಾರ್ಲಿ, ಇವತ್ತಿನಿಂದ ನೀವು ಸಾಬಲ್ಲಪ್ಪ, ಇವತ್ತಿನಿಂದ ನೀವು ಸಾಂಬನಾಗಿ ಮೆರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ ನೋಡ್ರಿ. ಸಾಬಲ್ಲಲೇ, ಇವತ್ತಿನಿಂದ ನೀವು ಸಾಂಬನಾಗಿ ಮೆರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ ನೋಡಿ. ಸಾಬ ಹೋಗಿ ಸಾಂಬನನ್ನಾಗಿ ಮಾಡಿದ ಗುರುಗಳು. ಎಂಥ ಶಕ್ತಿ ಇರಬೇಕಲ್ಲ, ಅವ್ರೊಳಗೆ ಎಂಥ ಶಕ್ತಿ ಇರ್ತೈತಿ. ಅದಕ್ಕೆ ಗುರು ಅಂದ್ರೆ ಹೆಂಗಿರ್ತಾನ ಶರಣರ, ಗುರು ಅಂತ ತಿಳ್ಕೊಂಡ್ರೆ ಪರಮಾತ್ಮ ಅವನು ಏನಂತ ತಿಳ್ಕೊಂಡ್ರೆ ಆಗ ಹೋಗಿ ಮಲ್ಲಯ್ಯ ನಮ್ಮ ಕರ್ಕೋರಪ್ಪ, ನಾವೆಲ್ಲ ಪುಣ್ಯ ಮಾಡೀವಿ, ನಾವು ಏನು ಕೆಟ್ಟ ಕೆಲಸ ಮಾಡಿಲ್ಲ ಊರಾಗ, ಎಲ್ಲರಿಗೆ ಬೇಕಾಗಿರುವಂಥ ಕೆಲಸ ಮಾಡೀನಿ, ಇಂಥದ್ದು ಮಾಡಿನಪ್ಪ ಪರಮಾತ್ಮ, ಹೇ ಮಲ್ಲಯ್ಯ ನಿನ್ನ ಹತ್ರ ಇಟ್ಕೋರಪ್ಪ ಅಂತ ತಿಳ್ಕೊಂಡ್ರೆ ಇಟ್ಕೊತಾನಂದೇನು? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಮನೆಯಾಗ ನಿಮಗೆ ಅನುಭವ ಆದ ಮಾತು ಹೇಳ್ತೇನೆ. ನೀವು ಮನೆ ಮುಂದೆ ಕಟ್ಟಿ ಮುಂದೆ ಕೂತ್ಕೊಂಡಿರಿ ಶರಣರ, ಮನೆ ಮುಂದೆ ಕಟ್ಟಿ ಮುಂದೆ ಕೂತ್ಕೊಂಡಿರಿ. ನಿಮ್ಮ ಮಗ ಸಣ್ಣ ಹುಡುಗ, 1 ವರ್ಷದ 7-8-9 ತಿಂಗಳದ ಹುಡುಗ ಅಂಬಿಗಲ್ ಆಡ್ಕೋಂತ ಅಂಬಿಗಲ್ ಆಡಕತ್ತೈತಿ. ನೀವೇನು ಮಾಡಕತ್ತೀರಿ? ಕಟ್ಟಿ ಮೇಲೆ ಕೂತ್ಕೊಂಡು ಪೇಪರ್ ಓದ್ಕೋತ ಕೂತೀರಿ. ಪೇಪರ್ ಓದುವಂಥ ಸಮಯದೊಳಗೆ ಹುಡುಗ ಏನಂತ ತಿಳ್ಕೊಂಡ್ರೆ ಅಂಬಿಗಲ್ ಆಡ್ಕೊಂತ ಬರೋದ್ರಾಗ ಅದೇನು ಮಾಡಿತ್ತು? ಒಂದ ಮಾಡಿತ್ರಿ. ಅದು ಏನು ಮಾಡಿತ್ರಿ ಗೊತ್ತಾಕೈತಲ್ಲ? ಒಂದ ಅಂದ್ರೆ ಒಂದ ಮಾಡಿತ್ತು. ಮಾಡಿದ ಬಳಿಕ ಒಂದ ಮಾಡೋದ್ರಾಗ ಏನು ಮಾಡಿತ್ತು? ಮತ್ತು ಎರಡೂ ಮಾಡಿತ್ತು. ಅದು ಎರಡೂ ಮಾಡಿತ್ತು. ಮಾಡಿದ ಬಳಿಕ ಅದು ಏನು ಮಾಡಿತ್ತು? ಏಕಬಕ್ಕ ಮಾಡಕ್ಕೈತ್ರಾಗ ಅದು ಎಲ್ಲಿ ಮಾಡಿತ್ತಲ್ಲ ಅದ್ರ ಬಿದ್ದು ಒದ್ದಾಡಕ್ಕೈತೆ. ಅದು ಇವನ್ ನೋಡಿದ್ದಿಲ್ಲ. ಅವಾಗ ಇದೇನು ಮಾಡಿತ್ತು? ಪಪ್ಪ ಅನ್ಕೊಂತ ಅವ್ರ ಅಪ್ಪನ ಮುಟ್ಟಾಕ ಹೋತು. ಪಪ್ಪ ಅಂತ ತಿಳ್ಕೊಂಡು ಹಿಂಗೆ ಮುಟ್ಟಾಕ ಹೋಗೋದ್ರಾಗ ಅವ್ರಪ್ಪ ಏನು ಮಾಡಿದ್ರಿ? ಏಯಪ್ಪ ಬಾ ಮುದ್ದು ಮಗ ಬಾ ಯಪ್ಪ ಅಂತ ಎತ್ಕೊಂಡ್ ನಾನು ಎತ್ಕೊಳ್ಳಿಲ್ಲ. ಯವ್ವ ಏನು ಅನ್ನಕತ್ತೇನ ಹುಡುಗನ ಮಕ್ಕೂಸು ನೋಡಿ ಅನ್ನಕತ್ತೇನ, ಏನು ಮಾಡಕತ್ತಿದಿ? ಸ್ವಲ್ಪ ರೈತನು ನೋಡು ಬಾ ಇಲ್ಲಿ ನಿನ್ನ ಮಗ ಎಷ್ಟು ಹೊಲಸು ಮಾಡಿಕೊಂಡೈತೆ ಅಂತ. ಇವತ್ತು ತನ್ನ ಮಗ ಅಲ್ಲನ್ರಿ, ಇವತ್ತು ತನ್ನ ಮಗ ಅಲ್ಲನ ಅಕ್ಕಿಗೆ ಹೇಳಕತ್ತೇನ, ಈ ನೋಡು ಬಾ ಇಲ್ಲಿ ನಿನ್ನ ಮಗ ಎಷ್ಟು ಹೊಲಸು ಮಾಡ್ಕೊಂಡನ, ಎಷ್ಟು ನಾನು ನೋಡೋಕ್ಕಾಗಂಗಿಲ್ಲ ಬಾಯ್ ಜಲ್ದಿ ಅವನು. ಪಾಪ ಹೆಣ್ಮಗ ರೊಟ್ಟಿ ಮಾಡೋದು ಬಿಟ್ಟು ಹಿಂಗೆ ಬಂದು ನೋಡ್ತದೆ. ಅಷ್ಟು ಏಕಬಕ್ಕ ಮಾಡಿದ್ರು ಕೂಡ ಮಗ ಅಂದ್ರಷ್ಟು ಪ್ರೀತಿ ತಾಯಿಗೆ. ರೊಟ್ಟಿ ಮಾಡಕತ್ತಾಳ ಬಂದು ನೋಡ್ತದ ಮಗ, ಅಷ್ಟು ಹೊಲಸು ಮಾಡ್ಕೊಂಡ್ರು ಏಕಾಬಕ್ಕ ಮಾಡ್ಕೊಂಡ್ರು ಕೂಡ ಹಿಂಗೆ ಒದ್ದಾಡೈತೆ. ಅಷ್ಟೆಲ್ಲ ಮೈ ತುಂಬ ಏನಂತ ತಿಳ್ಕೊಂಡು ಮುನಿಸ್ಕೊಂಡ್ರು ಕೂಡ ತಾಯಿ ಏನು ಮಾಡ್ತಾಳ? ಅಷ್ಟು ಹೊಲಸಾಗಿರುವಂಥ ಮಗನನ್ನು ಒಂದು ಮುದ್ದಾಗಿರುವಂಥ ಮುತ್ತನ್ನು ಕೊಟ್ಟು ಆ ಮಗನನ್ನು ಕರೆದುಕೊಂಡು ಹೋಗ್ತಾಳೆ. ಹೋಗಿ ಏನು ಮಾಡ್ತಾಳ ಅಂತ ತಿಳ್ಕೊಂಡಂದ್ರೆ ಆ ಮಗನನ್ನು ಸ್ವಚ್ಛ ಮಾಡ್ತಾಳೆ. ಒಂದಿಷ್ಟು ಸಾಬೂನು ಹಚ್ಚಿ ಸ್ವಚ್ಛ ಮಾಡಿ ಒಂದಿಷ್ಟು ಎಣ್ಣೆ ಹಚ್ಚಿ ಅದಕ್ಕೊಂದಿಷ್ಟು ಎಣ್ಣೆ ಹಚ್ಚಿ ಸ್ವಚ್ಛ ಮಾಡಿ ಒಳಗೆ ಕರ್ಕೊಂಬಂದು ಚಲೋ ಬಟ್ಟೆ ಹಾಕಿ ಅದಕ್ಕೆ ಚಲೋ ಬಟ್ಟೆ ಹಾಕಿ ಏನು ಮಾಡ್ತೀರಿವ? ಕಾಡಿಗೆ ಏನಂತಿರಲ್ಲ ಅದಕ್ಕೆ ಕಾಡಿಗೆ ಇಡ್ತಾರೆ. ಅದನ್ನು ಹಿಂಗೆ ಕಾಡಿಗೆ ಇಡ್ತಾರೆ. ಎಲ್ಲಿ ಕಾಡಿಗೆ ಇಡ್ತಾರೆ? ಕೈಯಾಗ ಕಾಡಿಗೆ ಇಡ್ತಾರೆ. ದೃಷ್ಟಿ ಆಗಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಇಡ್ತಾರೆ. ಅವಾಗ ಹಿಂಗೆ ನೋಡ್ತಾರೆ, ಭಾಳ ಸುಂದರವಾದ ಸಿಹಿಯಾದ ಮುತ್ತನ್ನು ಕೊಟ್ಟು ತಾಯಿ ಏನು ಮಾಡ್ತಾಳೆ? ಹಿಂಗೆ ಹೊರಗೆ ತಂದು ಹಿಂಗೆ ಬಿಡೋದ್ರಾಗ ಅವಾಗ ಅಲ್ಲಿ ಕೂತಿದ್ನಲ್ಲ ಪೇಪರ್ ಓದ್ಕೊಂತ ಬಾ 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 ಅಂತ ಅಂದವ. ಅವಾಗ ಅನ್ನಬೇಕು ಅವಾಗ ಅಲ್ಲಿಲ್ಲ ಬ್ಯಾ 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 ಅಂದಿದ್ದವ. ಶರಣರ ಒಂದು ಮಾತು ನೆನಪಿರಲಿ, ಶುದ್ಧವಾಗಿರ್ತಕ್ಕಂಥ ಮಗ, ಸ್ವಚ್ಛವಾಗಿರುವಂಥ ಮಗನನ್ನು ತಂದೆ ಏನು ಮಾಡ್ತಾನೆ? ತಾಯಿ ಸ್ವಚ್ಛ ಮಾಡಿ ಹಿಂಗೆ ಬಿಟ್ಟ ಬಳಿಕ ತಂದೆ ಆದವನು ಏನು ಮಾಡ್ತಾನ? ಬಾ 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 ಅಂತ ತಿಳ್ಕೊಂಡು ಹಿಂಗೆ ಕರೆದುಕೊಳ್ತಾನ. ಹಂಗ ತಾಯಿ ಆಗಿರ್ತಕ್ಕಂಥವಳು ಯಾರು ಅಂತ ತಿಳ್ಕೊಂಡ್ರೆ ನಾವು ನೀವೆಲ್ಲ ತಿಳ್ಕೋಬೇಕು. ಇಲ್ಲಿ ತಾಯಿ ಅಂತ ತಿಳ್ಕೊಂಡ್ರೆ ಗುರು, ತಾಯಿ ಆಗಿರ್ತಕ್ಕಂಥವಳು ಗುರು ಆಗಿರ್ತಕ್ಕಂಥವನು ಏನಂತ ತಿಳ್ಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ವಿಷಯ ವ್ಯಾಮೋಹಗಳಂತಕ್ಕಂಥವನನ್ನು, ಅರಿಷಡ್ವದ ವರ್ಗಾದಿಗಳನ್ನು, ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು, ಮಲದೋಷಗಳನ್ನು ಎಲ್ಲ ತುಂಬಿಕೊಂಡಿರ್ತಕ್ಕಂಥ ಹೊಲಸು ತುಂಬಿಕೊಂಡಿರ್ತಕ್ಕಂಥದ್ದನ್ನು ಗುರುಗಳಾಗಿರ್ತಕ್ಕಂಥವರು ಒಂದಿಷ್ಟು ಇದನ್ನು ಸ್ವಚ್ಛ ಮಾಡ್ತಾರೆ. ಗುರುವಾದವನ ತಾಯಿ ಹಂಗ ಮಗನನ್ನು ಸ್ವಚ್ಛ ಮಾಡ್ತಾಳೋ ಹಂಗೆ ಗುರುವಾಗಿರ್ತಕ್ಕಂಥವನು ಈ ವ್ಯಾಮೋಹಗಳನ್ನು ಕಿತ್ತಿ ಹಾಕಿ ಸ್ವಚ್ಛ ಮಾಡಿ ಬಹಳ ಪರಿಶುದ್ಧವಾಗಿರ್ತಕ್ಕಂಥ ಮಗನನ್ನು ಮಾಡ್ತಾರೆ. ಅವಾಗ ಸ್ವಚ್ಛವಾದ ಬಳಿಕ ಅವಾಗ ಪರಮಾತ್ಮ ಬಾರೋ ಅಂತ ಎತ್ತುಕೊಂತಾನೆ. ಯವ್ವ
ಅವಾಗ ಪರಮಾತ್ಮ ಬಾರೋ ಅಂತ ತಿಳ್ಕೊಂಡು ಕರೆದುಕೊಳ್ತಾನಂತ. ನಾವು ನೀವು ತಿಳ್ಕೋಬೇಕು. ಹಂಗ ಹೋಗಿ ಪರಮಾತ್ಮ ಹತ್ರ ನಿಂತ್ಕೊಂತೀವಿ ಅಂತ ತಿಳ್ಕೊಂಡ್ರ ನಮ್ಮ ಮನಸ್ಸು ಬಲಸಾಗ್ಯದ, ಹೃದಯ ಬಲಸಾಗ್ಯದ. ನಾವೆಲ್ಲರೂ ಕೂಡ ಮಾಡಬಾರದ ದೋಷಗಳನ್ನು ಮಾಡಿಕೊಂಡಿವಿ. ಹಾಗ ಹೋಗಿ ಪರಮಾತ್ಮ ನೀ ನನ್ನ ಹತ್ರ ಕರ್ಕೊ ಅಂತ ತಿಳ್ಕೊಂಡು ಕರೆದುಕೊಳ್ತಕ್ಕಾಗತ್ತೇನು? ಆಗಂಗಿಲ್ಲ. ಶರಣರ ನೆನಪಿಟ್ಕೋಬೇಕು ಏನಂತ, ಪರಮಾತ್ಮ ನಮ್ಮ ಮನುಷ್ಯ ಪರಿಶುದ್ಧ ಇದ್ರೆ ಮಾತ್ರ ನಮ್ಮನ್ನು ಕರೆದುಕೊಳ್ಳುತ್ತಾನೆ ವಿನ ಸ್ವಚ್ಛ ಇದ್ರೆ ಕರ್ಕೊಳ್ತಾನೆ. ನಮ್ಮ ಹತ್ರ ಹೊಲಸಿಟ್ಕೊಂಡು ಹೋದ್ಯಪ್ಪ ಅಂತ ತಿಳ್ಕೊಂಡ ಕರ್ಕೊಳ್ತಾನೆ. ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿರ್ಬೇಕಂತ. ಒಳಗೊಂದು ಮನಸ್ಸು, ಹೊರಗೊಂದು ಮನಸ್ಸಲ್ಲ. ಹೊರಗ ಸಕ್ರಿ ಅಂತ ಮಾತು, ಒಳಗ ಕತ್ರಿ ಅಂತ ಮಾತಿದ್ರೆ ದೇವರು ಒಲಿತಾನೇನು? ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಅಂತ ತಿಳ್ಕೊಂಡಂತಾರ. ಹಾಗೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ, ಗುರುವೆಂಬ ತಾಯಿ ಶರಣರ ನಮ್ಮ ಮಗನನ್ನು ಏನು ಸ್ವಚ್ಛ ಮಾಡ್ತಾಳಂದ್ರೆ ಏನು? ಅವನೊಳಗಿರುವಂಥ ಮಲ ದೋಷಗಳನ್ನು ಕಳೀತಾಳ. ಕಾಮ ಕ್ರೋಧಾದಿಗಳನ್ನು ಕಳೆದು ಏನು ಮಾಡ್ತಾಳ? ಅವ್ರು ಹೇಳ್ತಾರೆ, ವಿವೇಕಾದಿ ಸಾಧನ ಷಟ್ ಸಂಪತ್ತಿಗಳನ್ನು ಹಿಂಗ ಮೋಕ್ಷತ್ವಗಳಿಗೆ ದಾರಿಯನ್ನು ಮಾಡಿಕೊಟ್ಟು ಅವನನ್ನು ಪರಮಾತ್ಮನ ಹತ್ರ ಹೋಗುವುದಕ್ಕೆ ಅಣಿ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರೇ ಗುರುಗಳು ಅಂತ ಕರೀತಾರೆ. ಅವರೇ ನಿಜವಾದ ಗುರುಗಳು. ಗುರುಗೋವಿಂದ ಭಟ್ರಂಥವರು ಅವರು ನಿಜವಾದ ಗುರುಗಳು. ಈ ಭೂಮಿಗೆ ಅವತಾರ ಬಂದ ಗುರು ಅಂದ್ರೆ ಏನಂತ ತಿಳ್ಕೊಂಡ್ರಂದ್ರೆ, ಶರಣರ ನಾವೆಲ್ಲವೂ ಕೂಡ ಏನಂತ ತಿಳ್ಕೊಂಡ್ರೆ, ನೀವೆಲ್ಲರೂ ಬಂಗಾರ ನೀವು ಕೊರಳಾಗ ಹಾಕ್ಕೊಂಡಿರ್ತಕ್ಕಂಥ ಆಭರಣ ಅವಕ್ಕೇನಂತಾರೆವ ನೀವು ಹಾಕ್ಕೊಂಡಿರಲ್ಲ, ನೆಕ್ಲೆಸ್ ಅಂತಾರ, ಹೌದಲ್ರಿ, ಬೋರ್ಮಳ ಅಂತಾರ, ಮತ್ತು ಏನೇನು ಅಂತಾರೆ, ಗುಂಡು ಟೀಕೆ ಅಂತಾರೆ, ಏನೇನು ಅಂತಾರೆ. ನನಗೆ ಅವು ಬರೋಂಗಿಲ್ಲ. ಅವು ಏನೇನು ಅಂತಾರೆ, ಅವು ಸಮಾನ. ಕೈಗೆ ಹಾಕ್ಕೊಂತಾರೆ ಪಾಟ್ಲಿ, ಅವರೇ ಪಾಟ್ಲಿ ಅಂತಾರೆ. ಇವೆಲ್ಲ ಸಮಾನ ಅದಾವ, ಸಮಾನ ಬಂಗಾರ. ನೀವೇನಂತೀರಿ? ನಮ್ಗೆ ಹಿಂಗೆ ಅಂತ ತಿಳ್ಕೊಂಡಂತೀರಿ. ಆದ್ರೆ ನೀವು ಪಾಟ್ಲಿ, ಬೋರ್ಮಳ ಸರ, ಗುಂಡಿನ ಟೀಕಿ ತೊಗೊಂಡು ಹೋಗಿ ಬಂಗಾರದಂಗೆ ಕೊಟ್ರೆ ಅವ ಏನು ಮಾಡ್ತಾನೆ ರೀ? ಅವ ಏನು ಮಾಡ್ತಾನೆ? ಅವ ನಿಮಗೆ ಆ ಬಂಗಾರದೊಳಗೆ ಟಂಕ್ ಏನಂತಾರಲ್ಲ, ಅದನ್ನು ಕಲಿಸಿದ್ದನ್ನು ತೆಗೆದು ಶುದ್ಧವಾದ ಬಂಗಾರ ಮಾತ್ರ ಅಳತೆ ಮಾಡ್ಕೊತಾನವ. ಶುದ್ಧವಾದ ಬಂಗಾರ ಮಾತ್ರ ಅಳತೆ ಮಾಡ್ಕೊತಾನವ. ನಮ್ಮ ಕಣ್ಣಿಗೆ ಏನಂತ ತಿಳ್ಕೊಂಡ್ರೆ, ಏನ್ರಿ ಬೋರ್ಮಳ ಸರ ಇಷ್ಟ್ಯಾಕೆ ಕಡಿಮೆ ಮಾಡ್ಕೊಂಡ್ರಿ ನೀವು ಅಂತಾನೆ. ಇಷ್ಟ್ಯಾಕೆ ಕಡಿಮೆ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡ್ರ, ಗುರು ಅಂತಕ್ಕಂಥವನು, ಪರಮಾತ್ಮ ಅಂತಕ್ಕಂಥವನು ಏನಂತ ತಿಳ್ಕೊಂಡ್ರೆ ಶುದ್ಧವಾದ ಬಂಗಾರ. ನೆನಪಿಟ್ಟುಕೋರು ಏನು? ಪರಮಾತ್ಮ ಅಂತಕ್ಕಂಥವನು ಹಚ್ಚು ಬಂಗಾರ, 24 ಕ್ಯಾರೆಟ್ ಇದ್ದಂಗ. ಆದ್ರೆ ಆಭರಣಗಳ ಅಂತ ತಿಳ್ಕೊಂಡು ಕರೀತಾರಲ್ಲ, ಇವೆಲ್ಲವೂ ಆಭರಣಗಳು ಗುರು ಸ್ವರೂಪಗಳು ಅಂತ ಕರ್ಕೊಂಡು ಬರುತ್ತಾರ. ಗುರು ಸ್ವರೂಪ ಶುದ್ಧವಾದ 24 ಕ್ಯಾರೆಟ್ ಅಂತ ತಿಳ್ಕೊಂಡ್ರೆ ಪರಮಾತ್ಮ ಸ್ವಚ್ಛ ಬಂಗಾರ. ಅವು ಪರಮಾತ್ಮ ಅದಕ್ಕೇನು ಇದರೊಳಗೆ ಅಶುದ್ಧ ಏನಿಲ್ಲ, ಶುದ್ಧ ಐತೆ. ಅದಕ್ಕೆ 24 ಕ್ಯಾರೆಕ್ಟರ್ ಇದ್ದಂಗೆ ಪರಮಾತ್ಮ. ಇನ್ನು ಏನು ಆಭರಣ ಅದಾವಲ್ಲ ಅವು ಗುರು ಏನಂತ ತಿಳ್ಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗಲಿ ಎನ್ನುವುದಕ್ಕಾಗಿ ಹೇಳುತ್ತಾನೆ. ಅದಕ್ಕೆ ಗುರು ಬಹಳ ದೊಡ್ಡವನು. ಮತ್ತು ಅದಕ್ಕೆ ಹೇಳ್ತಾರೆ, ಶಿವಪಥವ ನರಿಬಡಿ ಗುರುಪಥವೇ ಮೊದಲು ಅಂದ್ರವ್ರು. ಸುಮ್ಮನೆ ಎಲ್ಲ ಗುರುಪಥವೇ ಮೊದಲು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅದಕ್ಕಿಲ್ಲಿ ಗುರುವನ್ನು ಹುಡುಕಿಕೊಂಡು ಹೋಗುವುದು. ಗುರು ಅಂದರೆ ಸುಮ್ಮನೆ ಅಂತ ತಿಳ್ಕೋಬ್ಯಾಡ್ರಿ. ಗುರು ಸಿಕ್ರ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ, ಗುರು ಸಿಗುವುದು ದುರ್ಲಭ. ಗುರು ಸಿಗುವುದು ದುರ್ಲಭ, ಸಿಕ್ಕರೆ ನಿಮಗದು ಬಹುಲಾಭ ಅಂತಾರೆ. ಅದರಷ್ಟು ಲಾಭ ನಿಮಗೆ ಯಾವುದಲ್ಲ. ಅದಕ್ಕೆ ಗುರು ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತ ತಿಳ್ಕೊಂಡು, ಹಿಂದೊಬ್ಬ ಗುರು ಬೇಕು, ಮುಂದೊಂದು ಗುರಿ ಬೇಕು. ನೋಡಿ ಹೆಂಗೆ ಹೇಳ್ತಾರೆ, ಗುರು ಬೇಕು ಅಂತ ತಿಳ್ಕೊಂಡಂತಾರೆ. ಹಿಂದೊಬ್ಬ ಗುರು ಬೇಕು, ಮುಂದೊಂದು ಗುರಿ ಬೇಕಂತ. ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಪಕ್ಷಿ ಅಂತೆ. ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಪಕ್ಷಿ ಅಂತೆ ಅಂತ ತಿಳ್ಕೊಂಡಂತಾರೆ. ಗುರು ಇರಲಿಲ್ಲ ಅಂತ ತಿಳ್ಕೊಂಡಂದ್ರೆ ಗರಿ ಇಲ್ಲದ ಪಕ್ಷಿ, ರೆಕ್ಕೆ ಇಲ್ಲದ ಪಕ್ಷಿ ಎಲ್ಲಿ ಬೀಳ್ತದೆ ಗೊತ್ತಾಗಂಗೆ, ಹಾರಕ್ಕೆ ಬರಂಗಿಲ್ಲ ಅಂತಾರವ್ರು. ಮನೆಯಾಗ ತಿಮ್ಮ ಜಗಳ ಆಡಿ ಹೋದೆವು. ಮನೆಯಾಗ ಜಗಳ ಆಡಿದ. ಹುಡುಗ್ರ ಮನೆಯಾಗ ಜಗಳ ಆಡಿದ. ಜಗಳ ಆಡಿ ಬಸ್ಸಿಗೆ ಎತ್ತಿದ. ಬಸ್ಸಿಗೆ ಎತ್ತಿದ ಬಳಿಕ ಗಲಗಲಿ ಬಸ್ಸಿಗೆ ಎತ್ತಿದ. ಬಸ್ ಎಲ್ಲಿಗೆ ಹೊಂಟೈತಿ ಅಂತ ಅವನಿಗೂ ಗೊತ್ತಿಲ್ಲ. ಆದ್ರೆ ಬಸ್ನಾಗ ಹತ್ತಿ ಕೂತ ಬಳಿಕ ಕಂಡಕ್ಟರ್ ಬಂದ, ಟಿಕೆಟ್ ಅಂತ ತಿಳ್ಕೊಂಡಂದ, ರೊಕ್ಕ ಕೊಟ್ಟ. ಅಂದ ಬಳಿಕ ಎಲ್ಲಿಗೆ ಅಂತ ತಿಳ್ಕೊಂಡಂದ. ಅವ ಅಂತಾನ, ಅದ ರೀ ನನ್ನ ಹೆಂಡತಿ ಊರಿಗೆ ಅಂದವ. ಅದಪ್ಪ ನಿನ್ನ ಹೆಂಡತಿ ಊರು ಯಾವ ಊರು ಎಲ್ಲೈತಿ ಹೇಳು ಅಂತ ತಿಳ್ಕೊಂಡಂದ ಬಳಿಕ, ಅದ ರೀ ನನ್ನ ಹೆಂಡತಿ ಊರು ಅಂದವ.
ಅದವ ಮರ ನಿನ್ನ ಹೆಣ್ತಿ ಊರು ಯಾವ್ದು ಹೇಳೋ ಮರ ಅಲ್ಲಿಗೆ ಟಿಕೆಟ್ ಕೊಡ್ತೀನಿ ಅಂದ ಬಳಿಕ ಅವ ಅಂದ ಅದರಿ ನಾನು ಹೆಣ್ತಿ ಊರಂದ. ಗುರಿ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಗುರಿ ಇಲ್ಲದ ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಪಕ್ಷಿಯಂತೆ, ಗರಿನಲ್ಲಂದ್ರೆ ರೆಕ್ಕೆ ಇಲ್ಲದ ಪಕ್ಷಿಯಂತೆ, ಎಲ್ಲಿ ಬೀಳ್ತದೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಂತಾರೆ. ಹಂಗೆ ಗುರು ಬೇಕಾ, ಪ್ರಮುಖ ಗಟ್ಟಿಯಾಗಿರ್ತಕ್ಕಂಥ ಒಬ್ಬ ಒಳ್ಳೆಯ ಗುರು ಇದ್ದರೆ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಕರೀತಾರೆ. ಗುರುವಿನ ಮಗನಾಗಬೇಕು, ಗುರುಪುತ್ರನಾಗಬೇಕು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ, ಸಿದ್ದಪ್ಪ ಸುರಪುರದಿಂದ ಹಿಂಗೆ ಬಂದ. ಕೈ ಒಳಗೆ ಏನಂತ ತಿಳ್ಕೊಂಡ್ರೆ ಒಂದಿಷ್ಟು ಹಣ್ಣು ಹಿಡ್ಕೊಂಡ, ಒಂದಿಷ್ಟು ಹೂವು ಹಿಡ್ಕೊಂಡು ಹಿಂಗೆ ಬಂದ ಸುರಪುರದಿಂದ ಎಲ್ಲಿಗೆ ಬಂದ ಅಂತ ತಿಳ್ಕೊಂಡಂದ್ರೆ ಗುಡುಗುಂಟಿ ಒಳಗಿರುವಂಥ ಅಮರೇಶ್ವರ ದೇವಸ್ಥಾನ. ಅದಕ್ಕೆ ಅವತ್ತಿನ ದಿನಮಾನದಲ್ಲಿ ಮಲ್ಲಿಕಾರ್ಜುನ ದೇವಾಲಯದ ಸ್ಫಟಿಕಲಿಂಗ ಅಂತ ಕರೀತಿದ್ರಂತೆ. ಆ ಅಮರೇಶ್ವರ, ಗುಡುಗುಂಟಿ ಅಮರೇಶ್ವರ ನಮಗೆಲ್ಲ ಪ್ರಸಿದ್ಧವಾದ ದೇವಸ್ಥಾನ ಅದು ಬಹಳಷ್ಟು ಜನರ ಒಂದು ಮನೆದೇವರದು, ಭಾಳಷ್ಟು ಜನರ ಮನೆದೇವರೈತೆ ಅದು. ಅಲ್ಲಿಗೆ ದೇವಸ್ಥಾನದೊಳಗೆ ಬಂದ ಸ್ಫಟಿಕಲಿಂಗ, ಮಲ್ಲಿಕಾರ್ಜುನ ಸ್ಫಟಿಕಲಿಂಗವನ್ನು ನಮಸ್ಕಾರವನ್ನು ಮಾಡಿ ಅವಾಗ ಹಿಂಗೆ ಬರಕತ್ತಿದ. ಅಲ್ಲಿ ಗುಡುಗುಂಟಿ ಒಳಗೆ ಪಟ್ಟದ ಮಹಾಸ್ವಾಮಿಗಳು ಗಜದಂಡ ಶಿವಯುಗಿಗಳ ಹತ್ರ ಅಷ್ಟೊತ್ತಿಗೆ ಆಗಲೇ ಗಜದಂಡ ಶಿವಯುಗಿಗಳಂತ ತಿಳ್ಕೊಂಡ್ರೆ ಒಬ್ಬರು ಬ್ರಹ್ಮಜ್ಞಾನಿಗಳವರು. ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ ಸಾಕಷ್ಟು ಮಂದಿ ಶಿಷ್ಯರನ್ನು ಕರೆದುಕೊಂಡು ಬ್ರಹ್ಮ ಉಪದೇಶವನ್ನು ಮಾಡತಕ್ಕಂಥ ಬ್ರಹ್ಮಜ್ಞಾನಿಗಳವರು. ಅವ್ರ ಹತ್ರ ಸಾಕಷ್ಟು ಮಂದಿ ಅವತ್ತಿನ ದಿನಮಾನದಲ್ಲಿ ಆಗಲೇ ಬಹಳಷ್ಟು ಜನ ದಿನನಿತ್ಯ ಶಾಸ್ತ್ರ, ಪುರಾಣ, ವೇದ, ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಇವೆಲ್ಲವೂ ಕೂಡ ನಡೀತಿತ್ತು. ದಿನ ಶಾಸ್ತ್ರ ನಡೀತಿತ್ತು. ಅವತ್ತಿನ ದಿನಮಾನದೊಳಗೆ ಭಾಳಷ್ಟು ಮಂದಿ ಹಿಂಗೆ ಶಾಸ್ತ್ರ ಕೇಳಕ್ಕೆ ಬರ್ತಿದ್ರು, ಪುರಾಣ ಕೇಳಕ್ಕೆ ಬರ್ತಿದ್ರು, ದಿನನಿತ್ಯ ಹಿಂಗೆ ನಡೀತಿತ್ತು. ಅದರೊಳಗೆ ಏನಂತ ತಿಳ್ಕೊಂಡ್ರೆ ಪಟ್ಟದ ಮಹಾಸ್ವಾಮಿಗಳು ಗಜದಂಡ ಶಿವಯುಗಿಗಳ ಹತ್ರ ಹಿಂಗೆ ಹೋಗಿ ಗುರುಗಳು ಹಿಂಗೆ ಒಳಗಡೆ ಪೂಜಾ ಮಾಡ್ಕೊಳಕತ್ಯಾರ ಅಂತ ತಿಳ್ಕೊಂಡ್ರು. ಅವ್ರು ಒಳಗಡೆ ಪೂಜಾ ಮಾಡಿಕೊಳಕತ್ಯಾರ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ಅವಾಗ ನಿಂತ್ಕೊಂಡ ಸಿದ್ದಪ್ಪ. ಯಾವಾಗ ಬರ್ತಾರೆ ಯಾವಾಗಿಲ್ಲ ಅಂತ ತಿಳ್ಕೊಂಡು ನೋಡ್ಕೊಂಡು ಕೈ ಮುಕ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದ. ಗುರುಗಳು ಪೂಜಾ ಮುಗಿಸ್ಕೊಂಡು ಹಿಂಗೆ ಮಠದಾಗಿಂದ ಹಿಂಗೆ ಹೊರಕ್ಕೆ ಬಂದ್ರಂತ. ಭಾಳ ಖುಷಿ ಪಟ್ರಂತ. ಅಷ್ಟು ಖುಷಿ ಆತಂತ, ಅಷ್ಟು ಸಂತೋಷವಾಯಿತಂತ. ಅವಾಗ ಹೋದವರ ಗುರುಗಳ ಹತ್ರ ಹೋದವನ ತಾನು ತಂದಿರುವಂಥ ಹಣ್ಣುಗಳನ್ನು, ತಾನು ತಂದಿರುವಂಥ ಹೂಗಳನ್ನು ಏನಂತ ತಿಳ್ಕೊಂಡ್ರೆ ಗುರುಗಳ ಪಾದಕ್ಕೆ ಹಿಂಗೆ ಅರ್ಪಣೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನಂತ ಸಿದ್ದಪ್ಪ. ಗಜದಂಡ ಶಿವಯುಗಿಗಳಿಗೆ ನಮಸ್ಕಾರ ಮಾಡಿದಂತ. ಸಾಷ್ಟಾಂಗ ಸುಮ್ಮನೆ ಅಲ್ಲ, ಅಹಂಕಾರ ಅನ್ನೋದು ಹೆಂಗೆ ಇರ್ತೈತೆ ಅಂತ ತಿಳ್ಕೊಂಡು ಗುರುಗಳು ಕಂಡಾರ ಅಂತ ತಿಳ್ಕೊಂಡ ಬಳಿಕ ನಮಸ್ಕಾರ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಕೆಲವೊಬ್ರು ನಮಸ್ಕಾರ ಮಾಡ್ತಿರ್ತಾರೆ, ಆರಾಮದ್ರಿಪ್ಪ ಆರಾಮ್. ಕೆಲವೊಬ್ರು ಇನ್ನೂ ಈಟರ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಆರಾಮದ್ರಿ ಗುರುಗಳ ಅಂತ ಹಿಂಗೆ ಆರಾಮದ್ರಿ ಗುರುಗಳ. ಇದು ಹಿಂಗಲ್ಲ ಇದು ಹಿಂಗೆ ಗುರುಗಳ ಆರಾಮದಿರಿ ಅಂತ ತಿಳ್ಕೊಳಂಗೆಲ್ಲ. ಗುರುಗಳಿಗೆ ಕೊಡುವಂಥದ್ದು ಅದಲ್ಲ. ಎರಡು ಕೈಲಿ ನಮಸ್ಕಾರ ಮಾಡಿ ಆಯ್ತು ರೀ ಗುರುಗಳ ಆರಾಮದಿರಿ ಅಂತ ತಿಳ್ಕೊಂಡು ಅನ್ಬೇಕು. ಮತ್ತು ಸಾಷ್ಟಾಂಗ ನಮಸ್ಕಾರ ರೀ. ನೀವೆಲ್ಲರೂ ಮನೆಯೊಳಗೆ ನಾವು ಪ್ರಸಾದಕ್ಕೆ ಹೋದಾಗ ಭಾಳ ಚಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. 8 ಅಂಗಗಳನ್ನು ಅರ್ಪಣೆ ಮಾಡೋದಂತ ಕರೀತಾರೆ. 8 ಅಂಗಗಳು, ಕಣ್ಣು 2, ಕಣ್ಣು 2, ಮುಖ, ಈ ದೇಹ 2 ಕೈ 2 ಕಾಲು, ಈ ದೇಹವನ್ನೇ ಏನು ಮಾಡೋದು ಸಾಷ್ಟಾಂಗ ಅಂಗ, ಇದನ್ನು ನಮಸ್ಕಾರ ಅಂತಾರೆ. 8 ಅಂಗಗಳನ್ನು ಗುರುವಿಗೆ ಅರ್ಪಣೆ ಮಾಡುವುದಕ್ಕೆ ಸಾಷ್ಟಾಂಗ ಅಂತ ಕರೀತಾರೆ. ಇದು ನಿನಗೆ ನಿವೇದನೆ ಅಂತ ತಿಳ್ಕೊಂಡಂದ್ರೆ ಏನು, ಈ ಶರೀರ ನಿಮಗರ್ಪಿತಯಪ್ಪ ಅಂತ ತಿಳ್ಕೊಂಡು ಹೇಳಿದಂಗ. ಅಲ್ಲಮಾಪ್ರಭುದೇವರು ಪ್ರಸಾದಕ್ಕೆ ಕುಳಿತುಕೊಂಡಿರುವ ಸಮಯದೊಳಗ ಬಸವಣ್ಣನವರು ಹಿಂಗೆ ಏನು ತಂದು ಕೊಟ್ಟರು ಕೂಡ ಪ್ರಭುದೇವರು ಹುಂಡು ಹಾಕಿದ್ರಂತೆ. ಏನು ತಂದರೂ ಕೂಡ ಉಳಿಸಲಿಲ್ಲಂತ. ದವಸ ಧಾನ್ಯ ಎಲ್ಲವೂ ಕೂಡ ಮುಗಿದು ಹೋಯ್ತಂತೆ. ಏನು ತನ್ನ 1,96,000 ಜಂಗಮಾ ಮೂರ್ತಿಗಳಿಗೆ ಮಾಡಿರ್ತಕ್ಕಂಥ ಏನು ಪ್ರಸಾದ ಇತ್ತಾರಲ್ಲ ಮುಗಿದೋಗ್ಬಿಡ್ತಂತೆ. ಮತ್ತು ಅವನು ಯಾವ ಹೊಟ್ಟೆ ಹೆಂಗಿರ್ಬೇಕು ಅವನು? ಅವನು ಹೊಟ್ಟೆ ದೆವ್ವ ಐತಾನಂದ್ರೆ ಅವನೊಬ್ಬ ಮಹಾತ್ಮ. ಅವನು ಪ್ರಭುದೇವಂದ್ರೆ ಸಾಮಾನ್ಯ ಅಲ್ಲ. ಅವನು ದವಸ ಧಾನ್ಯಗಳನ್ನು ಹಿಂಗೆ ಚೀಲಗಟ್ಟಲೆ ಸುರಿದ್ರಂತ. ಅವನು ಬಾಯಾಕೆ ಅಡುಗೆ ಮಾಡೋದು ಬೇಡ್ತಾರೆ ಎಲ್ಲ ಆಗ್ಬೋದು. ಆದ ಬಳಿಕ ಅವಾಗಂದ್ರೆ ಯಾಕೆ ಅಂತ ತಿಳ್ಕೊಂಡಂದ್ರೆ ಪ್ರಭುದೇವರು
ಆ ಕ್ಷಣವೇ ಮಡಿವಾಳ ಮಾಚುದೇವ ಬಂದು ಹೇಳ್ತಾರೆ, ಸೂಕ್ಷ್ಮವಾದ ಅಹಂಕಾರ ಬಂದಿತ್ತು ಬಸವಣ್ಣನವರಿಗೆ. ಏನಂತ? ನಾನು ಒಬ್ಬನೇ ಭಕ್ತ, ನಾನೊಬ್ಬನೇ ಶ್ರೇಷ್ಠವಾದ ಭಕ್ತರು ಅಂತ ತಿಳ್ಕೊಂಡಿದ್ದವು. ಅವ್ರಿಗೆಲ್ಲರಿಗೆ ಹಿಂಗೆ ತಿಳ್ಕೊಳ್ಳೋಣ ಕತ್ತಿದಾಗ ಎಲ್ಲರೂ ಅಂದ್ರಂತ, ನೀನೊಬ್ಬನ ಭಕ್ತನಪ್ಪ, ಉಳಿದರು ಯಾರು? ಉಳಿದವರು ಎಲ್ಲರೂ ಕೂಡ ಕೂಡಲ ಸಂಗಮನಾಥ ಅಂದಂತ. ಉಳಿದವರೆಲ್ಲರೂ ಕೂಡಲ ಸಂಗಮನಾಥ, ನಾನೊಬ್ಬನೇ ಶ್ರೇಷ್ಠವಾದ ಭಕ್ತ ಅನ್ನುವಂಥ ಸೂಕ್ಷ್ಮವಾದ ಅಹಂಕಾರ ಬಂದಿತ್ತಲ್ಲ, ಆ ಕ್ಷಣವೇ ಸಾಷ್ಟಾಂಗ ಮಡಿವಾಳ ಮಾಚುದೇವ್ ಬಂದು ಹೇಳಕತ್ತಿನಂತ, ಅಪ್ಪರ ಆತ್ಮನಿವೇದನೆ ಮಾಡ್ರಿ ಅಂದಂತ. ಆತ್ಮನಿವೇದನೆ ಅಂದ್ರೇನು? ಈ ಶರೀರವನ್ನು ಅರ್ಪಣೆ ಮಾಡ್ರಿ ಅಂತ ತಿಳ್ಕೊಂಡಂತ. ಇಲ್ಲಾಂದ್ರೆ ಅಲ್ಲಮ ಪ್ರಭುದೇವರು ಏನು ಉಳಿಸುವುದಿಲ್ಲ, ಇದನ್ನು ಶರೀರವನ್ನು ಅರ್ಪಣೆ ಮಾಡಿ ಅಂತ ತಿಳ್ಕೊಂಡಂದ್ರಂತ. ಯಾಕಂದ್ರೆ ಊಟ ಮಾಡಿದಾಗ್ಯವ ನಾವು ನೀವೆಲ್ಲರೂ ಉಂಡಾಗ ಕರೆಕ್ಟಾಗಿ ಸರಿಯಾಗಿ ನಾವು ಉಂಡ್ರಪ್ಪ ಅಂತ ತಿಳ್ಕೊಂಡ್ರೆ ಒಂದು ಬರ್ತ್ ಪಾವತಿ ಅಂತ ಬರ್ತೈತೆ. ಬರ್ತ್ ಪಾವತಿ ಅಂದ್ರೆ ಗೊತ್ತಾಕೈತಲ್ರಿ? ಉಂಡು ಬಳಿಕ ಉಂಡು ನೀರು ಕುಡಿತಾರೆ, ನೀರು ಕುಡಿಬಿಟ್ಟು ಗೊತ್ತಾಕೈತಿ. ಹೋಗಿ ಬಂದು ತಿಳ್ಕೊಂಡು ಬಂದ ಮೇಲಿನ ಬಳಿಕ ಮತ್ತೆ 2 ರೊಟ್ಟಿ ತಿಂದ್ವಿ ಅಂದ್ರೆ ಇದು ಬರ್ತ್ ಪಾವತಿ ಅಂತ ತಿಳ್ಕೊಂಡು ಕರೀತಾರೆ. ಹಿಂಗೆ ಬಂದ ಬಳಿಕನೂ 2 ರೊಟ್ಟಿ ತಿಂದ್ವಿ ಅಂದ್ರೆ ನಿಮ್ಮಂಥ ದುರಾಶೆ ಮಂದಿ ಯಾರಿಲ್ಲ ಅಂತ. ಎಷ್ಟು ಉಣ್ಬೇಕಷ್ಟ ಉಣ್ಬೇಕಂತ ತಿಳ್ಕೊಂಡ್ರೆ ನಿಯಮ ಇರ್ತೈತೆ. ಹಂಗೆ ಇಲ್ಲಿ ಸಾಷ್ಟಾಂಗವನ್ನು ಹಿಂಗೆ ಅರ್ಪಣೆಯನ್ನು ಮಾಡಿದ ಆತ್ಮನಿವೇದನೆ. ಅವಾಗ ಪ್ರಭುದೇವರಿಗೆ ಬಸವಣ್ಣವರು ಹಿಂಗೆ ಹೇಳ್ತಾರೆ, ಯಪ್ಪ ಇದು ನಿನಗೆ ಅರ್ಪಿತ ಅಂತ ತಿಳ್ಕೊಂಡ ಬಳಿಕ ಪ್ರಭುದೇವ ಅಂತಾನ ಓ ಬಂದಂತ. ಅವಾಗ ನೋಡಿ ಹೆಂಗೆ ಅವಾಗ ಹೊಟ್ಟೆ ತುಂಬಿದೆ ಅಂತ. ಅದಕ್ಕೆ ಆತ್ಮನಿವೇದನೆ ಅಂತ ತಿಳ್ಕೊಂಡು ಕರೀತಾರೆ ಇಲ್ಲಿ. ಅದಕ್ಕೆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡೋದಷ್ಟೇ ಇಲ್ಲ, ಈ ಶರೀರವನ್ನೇ ಆ ಗುರುಗಳ ಪಾದಕ್ಕೆ ಹಾಕಿದ, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಸಾಷ್ಟಾಂಗ ಕೆಲವೊಬ್ಬರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಾಗಂಗಿಲ್ಲವ. ನಾನು ಪುರಾಣಕ್ಕೆ ಹೋಗಿದ್ದೆ, ಕೊಪ್ಪಳದ ಹತ್ರ ಲೇಬಿಗೇರಿ ಅಂತ ತಿಳ್ಕೊಂಡು ಅಲ್ಲಿ ಇಟಗಿ ಭೀಮಾಂಬಿಕೆ ಪುರಾಣ ಮಾಡಿದರು 3 ವರ್ಷ. ನಮ್ಮ ಗವಾಯಿಗಳು ನಾವು ಹೋಗಿದ್ವಿ. ಇಟಗಿ ಭೀಮಾಂಬಿಕೆ ಪುರಾಣದಾಗ ಒಗದಾಡಪ್ಪನವರು ಭೀಮಾಂಬಿಕೆ ಅವರು, ಒಗದಾಡಪ್ಪ ಅಂದ್ರೆ ಗಂಡ, ಭೀಮಾಂಬಿಕೆಯವರು ನಾವೇನು ಪುರಾಣ ಮಾಡ್ತಿದ್ವಲ್ಲ ಅವರು ಒಗದಾಡಪ್ಪನವ್ರು ಪಕ್ಕದ ಊರವರು ಅವರು ಆಗಿ ಬೀಗರಾಗಿದ್ದರು. ನಾನು ಕರ್ಕೊಂಡೋದ್ರು ಹೋಳಿಗೆ ಉಣ್ಣಾಕ. ಪುರಾಣದಾಗ ಹೋಳಿಗೆ ಉಣ್ತಾರೆ ಎಲ್ಲ ಅಲ್ಲಿ ಮಂದಿ, ನೀವೇನು ಮಾಡೋಂಗಿಲ್ಲ. ಆ ಕಡೆ ಮಂದಿ ಹೋಳಿಗೆ ಉಂಡ್ರು, ನಾನು ಕರ್ಕೊಂಡೋದ್ರು. ಹೊಸ್ದಾಗಿ ಹೋಗಿದ್ದು ನಾನು ಆದವಾಗ ಪುರಾಣಕ್ಕೆ. ಅವರಂದರು ಬರ್ರಿ ಮುತ್ಯಾರ ನೀವು ಹೋಳಿಗೆ ಉಂಟು, ಬಾಯಕ್ಕೆ ಸಕ್ಕರೆ ಹಾಕೋದು ಎಲ್ಲ ಮಾಡಿದ್ರು. ಅದನ್ನು ಮಾಡಿದ ಬಳಿಕ ಅಜ್ಜಾರು ಮುತ್ಯಾರು ಬಂದ್ರೆ ಪಾದ ಪೂಜೆ ಮಾಡ್ಕೊರಿ ಅಂತ ಪಾದ ಪೂಜೆ ಮಾಡ್ಕೊಂಡ್ರು. ಎಡೆ ಮಾಡಿದ ಬಳಿಕ ಕಾಯಿ ಹೊಡೆದ್ರು ಬಳಿಕ ಅವ್ರಾಗ ಏನು ಮಾಡಿದ್ರು, ಕಾಯಿ ಹೊಡೆದು ಸಾಷ್ಟಾಂಗ ಹಾಕಂತ ತಿಳ್ಕೊಂಡನ್ಯ. ಅಂದ ಬಳಿಕ ಅವ ಏನು ಮಾಡಿದೆ, ನನ್ನ ಕಡೆ ಕಾಲ್ ಮಾಡಿ ಅತ್ತ ಬಕ್ಕೊಂಬಿಟ್ಟವ. ಮಲ್ಕೊಂಡ ನಾನು ಅಂದೆ, ತಮ್ಮ ಒಂದು ಹೊದ್ಕೊಳಕ್ಕೆ ಕೊಡ್ರಿ, ಒಂದು ತಲೆದಿಮ್ ಕೊಡ್ರಿ, ಮಕ್ಕೊಂಬಿಡ್ಲವ. ಸಾಷ್ಟಾಂಗ ಅಂದ್ರೆ ಏನೋ ಗೊತ್ತಿರಂಗಿಲ್ಲ. ಕೆಲವು ಮಂದಿ ಸಾಷ್ಟಾಂಗ ಅನ್ನೋದು ಗೊತ್ತಿರಂಗಿಲ್ಲ. ಬರಬಾರ್ದು ಗುರುಗಳು ಮನೆಗೆ ಬಂದಿದ್ರಂತ, ಎಂದೂ ಬಂದಿದ್ದಿಲ್ಲ ಅಂತ, ಗುರುಗಳನ್ನ ಬರೆದಿದ್ದಿಲ್ಲ ಅಂತ. ಅವಾಗ ಏನು ಮಾಡಿದ್ರು, ಗುರುಗಳು ಮನೆಗೆ ಬಂದಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವರು ಗುರುಗಳು ಮನೆಗೆ ಬಂದರು. ಅವಾಗ ಯಾರು, ನಾವು ನಿಮ್ಮ ಮನೆಗೆ ಗುರುಗಳದೀವಿ, ಇಪ್ಪ ಇಷ್ಟು ದಿನ ಬಂದೇ ಇಲ್ಲರಿ ಬಂದಿದ್ದಿಲ್ಲ, ಈಗ ಬಂದೀವಿ ಆಯ್ತು ಅಂತ ತಿಳ್ಕೊಂಡು ಏನು ಮಾಡಿದ್ರು. ಅವಾಗ ಮನೆಯೊಳಗೆ ರಾತ್ರಿಗೆ ಹೊತ್ತಾಗಿತ್ತಲ್ಲ ಬಂದಿದ್ರು. ಇದ್ದಕ್ಕಿದ್ದಾಗ ಪ್ರಸಾದ ಮಾಡಿಸಿ ಮನೆಯಿಂದ ಇದ್ದದ್ದು ರೊಟ್ಟಿ ಪಟ್ಟಿ ಉಣಿಸಿ ಮಗಸಿದ್ರು ಗುರುಗಳನ್ನ. ಮುಂಜಾನೆ ಎದ್ದು ಮಾಡಿದ್ರು, ಗುರುಗಳು ಬಂದಾರ ಅಂದ ಬಳಿಕ ಪಕ್ಕದ ಮನೆಗೆ ಹೋಗಿ ಕೇಳಿದ್ಲ ಹೆಣ್ಣು, ಅಲ್ರಿ ನಮ್ಮ ಮನೆಗೆ ಗುರುರು ಅಂತ ಗುರುಗಳು ಬಂದಾರ, ಮತ್ತು ಏನಾರು ಮಾಡ್ಬೇಕಾ ಹೆಂಗೆ? ಇಲ್ಲವಾ ಹೋಳಿಗೆ ಮಾಡಬೇಕು, ಹಪ್ಪಳ ಸೊಂಡಿಗೆ ಎಲ್ಲ ಮಾಡಿ ಉಣಿಸ್ಬೇಕು, ಪಾಪ ಬಂದಾರ ಅಂತ ತಿಳ್ಕೊಂಡಂದು. ಆ ಹೆಣ್ಮಗಳು ಗ್ರಾಮ ಪಂಚಾಯತಿ ಗಂಗಾವ ಅಂತೇಳಿ ಆ ಹೆಣ್ಮಗಳು ಏನು ಮಾಡೋದು ಹಿಂಗೆ ಅಂತ ಹೇಳಿದ್ಬಿಟ್ಲೆ, ಅದು ಏನು ಮಾಡಿತ್ತು ಆಯ್ತು ಅಂದ್ಕೊಂಡು ಹಪ್ಪಳ ಸೊಂಡಿಗೆ ಹೋಳಿಗೆ ಎಲ್ಲ ತುಪ್ಪ ಮಾಡಿ ಗುರುಗಳು ಸ್ನಾನ ಮಾಡಿದ್ರು, ಪೂಜೆ ಮಾಡಿಕೊಂಡು ಪ್ರಸಾದ ಹಿಂಗೆ ಎಡೆ ಮಾಡಿಟ್ಟಿದ್ರು ಬಟ್ಲದಾಗ. ಹಂಗೆ ತಟ್ಟಿ ಒಳಗೆ ಎಲ್ಲದು ಮಾಡಿದ್ರು ಹೆಣ್ಮಗಳು. ಪಾಪ ಹಪ್ಪಳ ಸೊಂಡಿಗೆ ಅವೇನೇನು ಅದಾವ ಎಲ್ಲದು ಮಾಡಿ ಇಟ್ಟು ಬಳಿಕ ಆ ಗುರುಗಳು ಏನಂದರು, ನೋಡವ ಸಾಷ್ಟಾಂಗ ಒಂದು ಹಾಕಿಬಿಡು, ಪ್ರಸಾದ ಮುಡ್ತೀವಿ ಅಂದ್ರೆ. ಆ ಹೆಣ್ಮಗಳು ಸಾಷ್ಟಾಂಗ ಅಂತ ಶಬ್ದ ಕೇಳಿದ್ದ ಅವತ್ತಾರೆ ಆಕೆ ಗಾಬರಿ ಆಗ್ಬಿಟ್ಲು. ನಮ್ಮ ಮನೆಗಿಲ್ಲ ಸಾಷ್ಟಾಂಗ, ಏನು ಮಾಡ್ಬೇಕು ಅಂದ್ಲಾಕಿ. ಪಕ್ಕದ ಮನೆಗೆ ಓಡೋವಲ್ದು ನೋಡ್ರಿ, ಓಡಿ ಹೋಗಿ ಅನ್ನಕತ್ತಿಲ್ಲ, ಯವ್ವ ನಮ್ಮ ಮನೆಯಾಗ ಸಾಷ್ಟಾಂಗಿಲ್ಲ, ಗುರುಗಳು ಹುಣ್ಣೋದು ಬಿಟ್ಟು ಕೂತಾರ, ಅದಕ್ಕೆ ನಿಮ್ಮ ಮನೆಯಾಗ ಇದ್ರು ಕೊಡು ಅಂತಾಕಿ. ಆಕೆ ಇದ್ದದ್ದು ಹೇಳ್ಬೇಕಿಲ್ಲ, ಆಕಿಗೆ ಏನೂ ಗೊತ್ತಿಲ್ಲ ಸಾಷ್ಟಾಂಗ ಅನ್ನೋದು. ಆಕೆ ಏನು ಹೇಳಿಬಿಡ್ತು, ಅಂಗಡೆ ಸಿಗುತ್ತೆ ಹೋಗಂದ್ಲ ಆಕೆ. ಅಂಗಡೆ ಸಿಗುತ್ತೆ ಹೋಗಂದ ಬಳಿಕ ಬಂದು ಬರೋ ತಡ ನಾವು ಮನ್ಯಾಗ ಒಂದು ಹುಡುಗಿತ್ತು, ಆ ಹುಡುಗನ ಕೈಯಾಗ 10 ರೂಪಾಯಿ ಕೊಟ್ಟು ಕಳಿಸಿದ್ಲು. ತಮ್ಮ ಅರ್ಜೆಂಟ್ ಹೋಗು, ಪಾಪ ಗುರುಗಳು ಭಾಳ ಒತ್ತಾತು, ಪ್ರಸಾದನ ಮುಟ್ಟಿಲ್ಲ, ಸಾಷ್ಟಾಂಗ ಒಂದು ಹಾಕಿಬಿಡೋಣ. ಹಾಕಿದ ಬಳಿಕ ಮತ್ತು ಹಿಂಗೆ ಅಂತ ಹೋಗ್ಕೊಂಡು ಆ ಓಡಿ ಹೋತು ಅಂಗಡಿಗೆ ಹೋದ ಬಳಿಕ ಅಂಗಡಿ ಭಾಳ ಗದ್ದಲಿತ್ತು. ಅಂತ ಹುಡುಗ ಶೆಟ್ರ ಹಿಂಗ್ರಿ 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ ಅಂತ. ಏನಾತಮ್ಮ 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ ಅಂತ ತಿಳ್ಕೊಂಡು, ತಡಿತಮ್ಮ ಗಿರಾಕಿ ಕೊಟ್ಟು ಕೊಡ್ತೀನಿ ಅಂತ ತಿಳ್ಕೊಂಡ್ರು. ಗಿರಾಕಿ ಎಲ್ಲ ಹೋದ್ವು. ಶೆಟ್ರ್ ಕೇಳಿದ್ರು, ಏನಾತಮ್ಮ ಏನು ಅಂದಿಲ್ಲ, 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ ಜಲ್ದಿ ಅಂತ.
ನಮ್ಮ ಅಂಗಡಿಯಾಗ ಇಲ್ಲ ಅಂದ್ರೆ ಅವರು ನಮ್ಮ ಅಂಗಡಿಯಾಗ ಇಲ್ಲ ಅಂದ ಬಳಿ ಹುಡುಗ ಸುಮ್ಮನೆ ಇರಬೇಕಿಲ್ಲ. ಅವ ಏನಂದ, ಸಾಷ್ಟಾಂಗ ಇಟ್ಟಿಲ್ಲ ಅಂದ್ರೆ ಅಂಗಡಿ ಅದಕ್ಕೆ ಇಟ್ಟಿದೆ ಅಂದವ. ಸಾಷ್ಟಾಂಗ ಇಟ್ಟಿಲ್ಲ ಅಂದ್ರೆ ಅಂಗಡಿ ಅದಕ್ಕೆ ಇಟ್ಟಿ ಅಂದ ಬಳಿಕ ಅವ್ರಿಗೆ ಶೆಟ್ರಿಗೆ ಭಾಳ ಸಿಟ್ಟು ಬಂತು. ಅವ ಅಂತ ತಿಳ್ಕೊಳಂತ ತಾಯಿಲತ್ತರಪ್ಪ ಅಂತ ತಿಳ್ಕೊಳಂದು ಚಂದ ನಿಂದ್ರ ಅಂತ ತಿಳ್ಕೊಳಂದು 2 ಡೇಟ್ ಹೊಡೆದು ಹಿಂಗೆ 2 ಡೇಟ್ ಹಿಂಗೆ ಹೊಡೆದ ಬಳಿಕ ಹುಡುಗಂತ ಯಾಕ್ರಿ ಅಂತ ತಿಳ್ಕೊಂಡು ಇದ ನೋಡಪ್ಪ ಸಾಷ್ಟಾಂಗ ನೋಡಿ ಸಾಷ್ಟಾಂಗ ಅಂದ ಬಳಿಕ ಹುಡುಗ ಓಡ್ಕೊಂತ ಬಂತು. ಬರೋದ್ರಾಗ ಅವ್ರವ್ವ ಬಾಗಲ್ದಾಗ ನಿಂತ್ಕೊಂಡಿದ್ಲು. ತಾಯಪ್ಪ ಅಂತ ತಿಳ್ಕೊಳಕತ್ತಿದ್ಲು. ಯವ್ವ ಹಂಗೆ ಕೊಡಕ್ಕೆ ಬರಲ್ಲ, ಚಂದ ನಿಂತ್ಕೊಂಡವ. ಚಂದ ನಿಂತ್ಕೊಂಡು ತಿಳ್ಕೊಂಡ ಬಳಿಕ ಆಕೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಹುಡುಗ ಯಾರು 2 ಡೇಟ್ ಹೊಡೆದ. ಯಪ್ಪ ನನ್ನೇ ಕೊಡಿತೀನಿ. ಶೆಟ್ರು ಕೊಟ್ಟು ಸಾಷ್ಟಾಂಗ ಇದ ನೋಡಿ ಅವ. ಹಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ಒಳಗೆ ಹೋದ ಬಳಿಕ ಅವ್ರು ಗುರುಗಳು ಕೂತಿದ್ರು. ಅವ್ರು ಉಂಡೆ ಇದ್ದಿದ್ದಿಲ್ಲ, ಕೈ ಮುಗಿದು ಹೋಗಿ ಹೇಳಕತ್ತಿದ್ರು, ಮುತ್ಯಾರ ಸಾಷ್ಟಾಂಗ ಚಲೋ ಇಲ್ರಿ, ಅದು ನೀವು ಪ್ರಸಾದ ಮುಟ್ರಿ ಅಂತ. ಅವ್ರು ಹೇಳಬೇಕಿಲ್ರಿ, ನಾವು ಸಾಷ್ಟಾಂಗ ಹಾಕತನ ನಾವು ಉಣ್ಣಂಗಿಲ್ಲ ಅಂದ್ರೆ. ಹೌದೇನೆ ಮುತ್ಯ, ಮತ್ತು ನೀನು ಸಾಷ್ಟಾಂಗ ಹಾಕತನ ಉಣ್ಣಂಗಿಲ್ಲ ಅಂದ್ರೆ ತಗೋಯಪ್ಪ ಅಂತ ತಿಳ್ಕೊಂಡು 2 ಡೇಟ್ ಹೊಡ್ಲಾಕಿ. 2 ಡೇಟ್ ಹೊಡೆದಿಂದ ಹೇಳತ್ತೇನ್ರಿ, ನೀನು ಉಣ್ಣೋದು ಬಿಟ್ಟಿದ್ದ ಹೊಡೋದು ಗುರುಗಳು ಹೊಡೋದು ಇಂದು ಗುರುಗಳ ಅಂತ ಹೆಣ್ಮಗಳು ಅಂತೇಳಿ ಒಲ್ಲೆ ಅಂತ ತಿಳ್ಕೊಂಡು ಹೊಡ ಸಾಷ್ಟಾಂಗಗಳನ್ನು 8 ಅಂಗಗಳನ್ನು ಅರ್ಪಣೆಯನ್ನು ಮಾಡುವುದು ಸಾಷ್ಟಾಂಗ ಅಂತ ಕರೀತಾರ. ಇಲ್ಲಿ ಸಿದ್ದಪ್ಪ ಗಜದಂಡ ಶಿವಯೋಗಿಗಳಿಗೆ ಹೂವಿನ ಮಾಲೆಯನ್ನು ಪಾದಗಳಿಗೆ ಅರ್ಪಣೆಯನ್ನು ಮಾಡಿ, ಹಣ್ಣುಗಳನ್ನು ಅರ್ಪಣೆಯನ್ನು ಮಾಡಿ, ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾನೆ. ಹಾಕಿ ಮೇಲೆ ಎದ್ದುಕೊಂಡು ನಿಂತುಕೊಂಡು ಹಿಂಗೆ ಕೈ ಮುಗಿದುಕೊಂಡು ಹಿಂಗೆ ನಿಂತ್ಕೊಂಡನ. ಅವ ಗುರುಗಳು ನೋಡ್ತಾರೆ, ಯಾವ ಊರಪ್ಪ ಅಂದ್ರೆ ಅವ್ರು, ಯಪ್ಪ ನಾನು ಗುರುಶಾಂತಪ್ಪನ ಮಗ, ಎಂಥ ಊರವನು. ಹೌದೇನಪ್ಪ ಅಂತ ತಿಳ್ಕೊಂಡಂದ್ರು. ಯಪ್ಪ ಹಿಂಗೆ ಅಂತ ಆಯ್ತು ಇರು ಅಂತ ತಿಳ್ಕೊಂಡು ಇಷ್ಟ ಅಂದ್ರೆ ಅವರು ಮತ್ತೇನು ಅನ್ನಲಿಲ್ಲ. ಇರು ಅಂತ ಇಷ್ಟ ಅಂದರು. ಆತು ಸೇವೆ ಮಾಡು ನೋಡೋಣ ಅಂತ ತಿಳ್ಕೊಂಡೆ ಅಂದರು. ಗುರುಗಳ ಆದವರು ಆಗಷ್ಟು ಬೇಗನೆ ತತ್ಕ್ಷಣದೊಳಗೆ ಹುಡುಗನನ್ನು ನೋಡಿ ಹಿಂಗೆ ನೋಡಿದ ಬಳಿಕ ಹಿಂಗೆ ಗುರುಪದೇಶವನ್ನು ಕೊಡಂಗಿಲ್ರಿ, ಹಂಗೆ ಕೊಡಕ್ಕೆ ಬರಂಗಿಲ್ಲ. ಈಗ ಕನ್ಯಾ ನೋಡಕ್ಕೆ ಹೋಗಿರ್ತಾರೆ, ಕನ್ಯಾಮಣಿಯನ್ನು ಪರೀಕ್ಷೆ ಮಾಡ್ತಾರೆ, ಹಂಗೆ ಕನ್ಯಾಮಣಿ ಮಾಡ್ಕೊಂಬರಂಗಿಲ್ಲ. ಕೆಲವೊಂದು ಹಾಕಿರ್ತಾವೆ ಬಿಡ್ರಿ, ಅವೆಲ್ಲ ಯಾವ ಮ್ಯಾರೇಜ್ ಅಂತಾರೆ, ಅವು ಮ್ಯಾರೇಜ್ ಅವು ಯಾವ ಕನ್ಯಾ ಪರೀಕ್ಷೆ ಇರೋಂಗಿಲ್ಲ, ಮತ್ತವು ಅವು ಯಾವ ಮ್ಯಾರೇಜ್ ಇರ್ತಾವೆ. ಹಂಗೆ ಗುರುಗಳ ಪರೀಕ್ಷೆನ ಮಾಡ್ತಾರ. ಸೇವೆ ಮಾಡಪ್ಪ ನೋಡೋಣ ಮುಂದೆ ಹೆಂಗೆ ಅನುಕೂಲ ಆಕೈತೆ ಆಗಲಿ ಅಂತ ತಿಳ್ಕೊಂಡು ಸಿದ್ದಪ್ಪ ಏನು ಮಾಡಕತ್ತಿದ ಅಂದ್ರೆ, ಗಜದಂಡ ಶಿವಯೋಗಿಗಳ ಶ್ರೀಮಠದೊಳಗೆ ಸೇವೆಯನ್ನು ಮಾಡಕತ್ತಿದ. ಎಂಥ ಸೇವೆ ಶರಣರು, ಎಂಥ ಸೇವೆಯನ್ನು ಮಾಡಕತ್ತಾರ ಅಂತ ತಿಳ್ಕೊಂಡಂದ್ರೆ, ಗುರುಗಳು ಹೇಳಲಾರ್ದ ಸೇವೆ. ಕತ್ತಿಯ ಲದ್ದಿಯನ್ನು ತೆಗೆದುಹಾಕುವುದು, ಮತ್ತು ಹೊಲದೊಳಗೆ ಕೆಲಸ ಮಾಡೋದು, ಮತ್ತು ಯಾವಾಗ ಯಾರೂ ಕೂಡ ಉಣ್ಣಾಕ ಕರಿತಿರ್ಲಿಲ್ಲಂತ, ಅಂಥ ಸಮಯದೊಳಗೆ ಹಿಂಗೆ ತಾನ ಒಂದು ತುತ್ತು ಊಟ ಮಾಡಿದ್ರೆ ಉಂಡ ಇಲ್ಲಾಂದ್ರೆ ಇಲ್ಲ, ಮತ್ತು ಕೆಲಸ ಮಾಡೋನು ಸೇವೆ ಮಾಡೋನು. ಗುರುಗಳು ಯಾವಾಗ ಉಪದೇಶ ಇದು ಯಾವಾಗ ಶಾಸ್ತ್ರ ನಡೆಸ್ತಿದ್ರು ಅಂತ ತಿಳ್ಕೊಂಡ್ರೆ ಒಂದು 10, 15, 20 ಮಂದಿ ಶಿಷ್ಯಂದ್ರು ಇರ್ತಿದ್ರು. ಸಿದ್ದಪ್ಪ ದೂರ ನಿಂತ್ಕೊಂಡು ಹಿಂಗೆ ಕದದ್ದು ಮೂಲೆಯಾಗ ನಿಂತ್ಕೊಂಡು ಶಾಸ್ತ್ರ ಕೇಳ್ತಿದ್ದಂತ್ರ. ಕದ್ದು ಮೂಲೆಯಾಗ ನಿಂತ್ಕೊಂಡು ಹಿಂಗೆ ಕುತ್ಕೊಂಡು ಶಾಸ್ತ್ರ ಕೇಳೋದು, ದೂರ ಕುತ್ಕೊಂಡು ಶಾಸ್ತ್ರ ಕೇಳೋವಂತ. ಎಲ್ಲರನ್ನು ಗುರುಗಳು ಏನು ಮಾಡ್ತಿದ್ರು, 10, 20 ಮಂದಿ ಕುತ್ಕೊಂಡು ಶಾಸ್ತ್ರ ಹೇಳ್ತಿದ್ರು. ಆದರೆ ಸಿದ್ದಪ್ಪ ದೂರ ಕುತ್ಕೊಂಡು ಶಾಸ್ತ್ರ ಕೇಳವ. ಒಂದಿನ ಅಲ್ಲರಿ, ದಿನ ಕೇಳವ 1 ವರ್ಷ ಅಲ್ಲ. ಮತ್ತು ಕಠಿಣವಾದ ಶಿಕ್ಷೆ. ಉಂಡಿ ಏನಂತ ತಿಳ್ಕೊಂಡಲ್ಲಿ ಸಣ್ಣವು ಇದ್ದವ, ಬಹಳ ದೊಡ್ಡವೇನಲ್ಲ. ಸಣ್ಣ ಹುಡುಗಿದ್ದ, ಒಂದು 10-12 ವರ್ಷದಾಗ ಇರಬೇಕು ಸಿದ್ದಪ್ಪ. ಅಂಥ ಒಂದು ಶಿಕ್ಷೆನ ಕೊಟ್ಟರು. ಅಲ್ಲಿ ಏನು ಕೆಲಸ ಮಾಡ್ತಿದ್ರಲ್ಲ, ಅವ್ರು ಕೆಲಸ ಮಾಡೋರು ಏನು ಮಾಡೋರು, ಸಿದ್ದಪ್ಪಿಗೆ ಹೇಳೋರು ಅಂತ ಕೆಲಸ ಮಾಡೋರು. ಅವರು ತಮ್ಮದು ಕೆಲಸನ ಸಿದ್ದಪ್ಪಿಗೆ ಹೇಳಿ ಮಾಡಿಸ್ಕೊಂಡು ತಾವು ಉಣ್ಣ ಕೊಟ್ಟಿರ್ತಕ್ಕಂಥ ರೊಟ್ಟಿ ಒಳಗೆ ಅವಾಗೊಂದು ಅರ್ಧ ರೊಟ್ಟಿ ಕೊಟ್ಟು ತಮ್ಮ ಕೆಲಸ ಮಾಡಿಸ್ಕೊತಿದ್ರಂತ. ನೋಡಿ ಹೆಂಗಿರಬೇಕು. ಸಿದ್ದಪ್ಪ ಅಂತಿದ್ದ, ಇದು ಗುರುವಿನ ಸೇವೆ ಅಂತಿದ್ದವ. ಇದು ಕಠಿಣವಾದ ಸೇವೆ. ನಿಮ್ಮಂಥರಾಗಿದ್ರೆ ನಾವು ಮಾಡ್ತಿದ್ವಿ ಅಂದ್ರೆ ಹೋಗೋಮರ ಯಾ ಸೇವೆ ಮಾಡೋದು, ಯಾ ಗುರು ಯಾ ಶಿಷ್ಯ ನಡೆಯತ್ತ, ಎಲ್ಲಿ ಬೇಕೈತಿ, ಎಲ್ಲಿ ನಾವು ಪುತ್ರ ಏನು ಕತ್ತಿ ಇದೆ, ಬೇಡ ಮರಿ ಮಾಯ ಸುಮ್ಮನೆ ಅತ್ತಾಗ ಆರಾಮಾಗಿ ಮನ್ಯಾಗ ಅದಾರ, ನಮ್ಮವ್ವ ನಮ್ಮಪ್ಪ ಅದಾರ, ಸುಮ್ಮನೆ ಆರಾಮಾಗಿ ಉಂಡು ಆರಾಮಾಗಿದ್ರೆ ಚಂದ ಇರ್ತೈತೆ. ಇದು ಎಲ್ಲಿ ಅಂದು ಹೋಗ್ಕೊಳಲಿಲ್ಲ. ಬಟ್ಟೆ ಹರಿದಿದ್ದು ಅಂತ್ರಿ. 12 ವರ್ಷ ಸೇವೆ ಮಾಡ್ತಾನೆ ರೀ, 1 ವರ್ಷ ಅಲ್ಲ. ಬಟ್ಟೆ ಹರಿದೋಗಿರ್ತಾವೆ. ಸಣ್ಣ ಹುಡುಗ ಚಡ್ಡಿ ತೊಡ್ಕೊಂತಿದ್ದಾವ, ಏನು ದೊಡ್ಡ ಅಲ್ಲ, 12 ವರ್ಷದ ಹುಡುಗ ಬಟ್ಟೆ ಇರೋದು ಚಡ್ಡಿ ತೊಡ್ಕೊಂಡು ಹಂಗೆ ಹರಿದೋಗಿದ್ದು ಅಂತ. ಅದ್ರಾಗ ಕೆಲಸ ಮಾಡವಂತ ನೋಡು.
ಅದರೊಳಗನೆ ಸೇವೆಯನ್ನು ಮಾಡಾವವ. ಸೇವೆಯನ್ನು ಹಿಂಗೆ ಮನಮುಟ್ಟಿ ಮಾಡಿದನಂತ. ಸೇವೆಯನ್ನು ಸುಮ್ಮನೆ ಮಾಡಲಿಲ್ಲ, ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಮಾಡಲಿಲ್ಲ. ಆ ಸೇವೆ ಪ್ರತಿಫಲ ಹೇಗಿರ್ತದೆ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರಿಗೂ